ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಸದಾ ಸ್ಮರಣೆಗೆ ಅರ್ಹರಾಗಿರುವಂತಹ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ ಅಸಮಾನತೆಯ ಅಡ್ಡಗೋಡೆಯನ್ನೊಡೆದು ಸಮಾನತೆಯ ಬೀಜವನ್ನು ಬಿತ್ತಿ ಶರಣ ಸಂಸ್ಕೃತಿಯ ಫಲವನ್ನು ಬೆಳೆದುಕೊಟ್ಟು ಹೋಗಿರುವಂತಹ ಬಸವ ಅಲ್ಲಮಾದಿ ಶಿವಶರಣರನ್ನ 770 ಅಮರಗಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕ್ಷೇತ್ರದ ಆರಾಧ್ಯ ದೈವವಾಗಿರುವಂತಹ ಕೊನೆಯ ಉಸಿರಿರುವವರೆಗೂ ನಿರಾಹಾರಿಗಳಾಗಿ ಕೇವಲ ಪತ್ರೆಯನ್ನೇ ಅನ್ನ ಆಹಾರವನ್ನಾಗಿ ನೀರನ್ನಾಗಿ ಗಾಳಿಯನ್ನಾಗಿ ಸೇವಿಸಿ ಈ ಕ್ಷೇತ್ರವನ್ನು ಪಾವನ ಮಾಡಿದಂತಹ ಪತ್ರೆ ಸ್ವಾಮಿಗಳವರ ಕರ್ತೃಗತ್ತಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಲ್ಯಾಣ ನಾಡಿನ ಕೀರ್ತಿ ಕಳಶವಾಗಿರುವಂತಹ ನಡೆದಾಡುವ ದೇವರು ವಚನ ಋಷಿ ಶತಾಯುಷಿ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಪವಿತ್ರ ಶ್ರೀಚರಣಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ನೊಸಲಿಗೆ ಹೊತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪರಮ ಪೂಜ್ಯರ ದಿವ್ಯ ಸತ್ಪ್ರೇರಣೆಗಳನ್ನು ಪಡೆಯುತ್ತಾ ಹಾಗೆ ಕಿರಿಯ ಅಪ್ಪಂಗಳವರ ಶ್ರೀಚರಣಗಳಲ್ಲಿ ಹಣೆಮನೆದು ಈ ಪ್ರವಚನವನ್ನು ಆಲಿಸಲಿಕ್ಕೆ ಬಂದಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರೆ, ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪವೆಂದೇ ಭಾವಿಸಿ ತಮ್ಮೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಾಗರ ಪಂಚಮಿ. ಭಾರತ ಅಂದ್ರೇ ಅನೇಕ ಸಂಸ್ಕೃತಿಗಳ ತವರೂರು, ಅನೇಕ ಆಚರಣೆಗಳ ನೆಲವೀಡು. ವಿವಿಧ ಸಂಸ್ಕೃತಿಗಳು ಹುಟ್ಟುಕೊಂಡಿದ್ದು ಇದೇ ನೆಲದಲ್ಲಿ, ಭಾರತದ ಪುಣ್ಯ ನೆಲದಲ್ಲಿ. ಅನೇಕ ಅದ್ಭುತ ವೈಜ್ಞಾನಿಕ ವಿಶಿಷ್ಟ ಆಚರಣೆಗಳು ಹುಟ್ಟುಕೊಂಡಿದ್ದು ಈ ಭಾರತದ ಪುಣ್ಯ ನೆಲದಲ್ಲಿ. ಅಂತಹ ಅನೇಕ ಹಬ್ಬ ಆಚರಣೆಗಳ ಸಾಲಿನಲ್ಲಿ ಬರುವಂಥದ್ದು ನಾಗಪಂಚಮಿ. ನಾಗಪಂಚಮಿಯ ದಿವಸ ಇದು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬ ಅಂತ ಕರೀತಾರೆ. ಕೊಟ್ಟ ತಂಗಿಯನ್ನು ಅಣ್ಣ ತವರು ಮನೆಗೆ ಕರ್ಕೊಂಡು ಬಂದು ಜೋಕಾಲಿ ಆಡಿಸಿ ಕೊಬ್ಬರಿ ತಿರುಗುನಿ ಕೊಟ್ಟು ಆಕೆಗೆ ಅದನ್ನು ಆಡಲಿಕ್ಕೆ ಕೊಟ್ಟು ಚಿಕ್ಕ ಮಗುವಿನಂತೆ ತಂಗಿಯನ್ನು ನೋಡ್ಕೊಳ್ಳೋದು ಈ ಹಬ್ಬದ ವಿಶೇಷತೆ. ಉಂಡಿ ತಿನ್ನಿಸಿ ಭಕ್ಷ್ಯ ಭೋಜನವನ್ನು ಮಾಡಿ ತಂಗಿಗೆ ತಿನ್ನಿಸಿ ಅನ್ನ ಖುಷಿ ಪಡೋದು, ತಂದೆ ತಾಯಿ ಖುಷಿ ಪಡೋದು ಈ ಹಬ್ಬದ ವಿಶೇಷತೆ. ಇಷ್ಟಲ್ಲದೆ ಪಾರಂಪರಿಕವಾಗಿ ನಾಗರ ಹಾವಿನ ಹುತ್ತಕ್ಕೆ ಮೂರ್ತಿಗೆ ಹಾಲನ್ನು ಎರಿತಾ ಬಂದಿದ್ದಾರೆ. ಅದೇನೇ ಇರಲಿ, ಆದರೆ ಬಸವಣ್ಣನವರು ಹೇಳ್ತಾರೆ, ಕಲ್ಲ ನಾಗರ ಕಂಡಡೆ ಹಾಲು ಎರೆ ಎಂಬರು, ದಿಟ್ಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿವರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲ ತಾಗಿದ ಮೆಟ್ಟಿಗೆಂತಪ್ಪರಯ್ಯ ಕೂಡಲ ಸಂಗಮ ದೇವ. ಕಲ್ಲಿನ ನಾಗಪ್ಪಗೇನು ಹಾಲು ಉಣಿಸ್ತೀರಿ, ಮನೆಯೊಳಗೆ ನಿಜವಾದ ನಾಗಪ್ಪ ಬಂದರೆ ಏನು ಮಾಡ್ತೀರಿ? ಸುಮ್ಮನೆ ಬಿಡ್ತೀರಿ? ಅವಾಗ ಹಾಲು ಹಿಡಿಯೋದಕ್ಕೆ ನೋಡೋನು, ಹಾಲು ಕುಡಿತದೆ. ನಾಗರ ಹಾವು ಒಂದು ಸರೀಸೃಪ ಜೀವಿ. ಅದು ಹಾಲನ್ನು ಕುಡಿಯೋದಿಲ್ಲ. ಅಕಸ್ಮಾತ್ ಹಾಲು ಕುಡಿದು ಸತ್ತೋಗ್ಬಿಡ್ತದೆ. ಹಾಲು ಕುಡಿಯೋದು ಅದರ ಪದ್ಧತಿನೇ ಅಲ್ಲ, ಅದರ ಆಹಾರವೇ ಅಲ್ಲ. ಅದು ಹಾಲು, ಅದರ ಆಹಾರ ಬರೀ ಗಾಳಿ ಮಾತ್ರ. ಗಾಳಿಯನ್ನೇ ಸೇವಿಸಿ ಬದುಕುವಂಥದ್ದು ನಾಗರ ಹಾವು, ಒಂದು ಸರೀಸೃಪ ಜೀವಿ. ಅದಕ್ಕೆ ನೀವು ಬಲವಂತವಾಗಿ ಹಾಲು ಕುಡಿಸಿದ್ರೆ ಸತ್ತೋಗ್ಬಿಡ್ತದೆ ಅದು. ಹಾಗಾಗಿ ಬಸವಣ್ಣನವರು ಇದನ್ನು ನೋಡ್ತಾರೆ. ಬಸವಣ್ಣನವರ ಕಣ್ಣ ಮುಂದೆನೆ ಹಸಿದ ಹೊಟ್ಟೆಯನ್ನು ಇಟ್ಟುಕೊಂಡು
ನರಳಾಡ್ತಿರುವಂಥ ಮಕ್ಕಳು ಇರ್ತಾವ. ಒಂದು ದಿನವೂ ಹಾಲನ್ನ ಕಾಣದಿರುವಂಥ ಹೊಟ್ಟೆಗಳಿರ್ತಾವ. ಜನ ಕಲ್ಲಿನ ನಾಗಪ್ಪಗೆ ಹೋಗಿ ಹಾಲನ್ನು ಹಿಡಿತಾ ಇರ್ತಾರೆ. ಅದನ್ನು ನೋಡಿ ಬಸವಣ್ಣವ್ರು ಹೇಳ್ತಾರ, ಕಲ್ಲ ನಾಗರ ಕಂಡಡೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡಡೆ ಕೊಲ್ಲು ಕಲ್ಲೆಂಬುರಯ್ಯ. ಎಷ್ಟು ಅದ್ಭುತ ಮಾತು. ಇಂತಹ ಕ್ರಾಂತಿಯನ್ನ ಬಸವಣ್ಣ ಮಾತ್ರ ಮಾಡಿದ ಜಗತ್ತಿನಲ್ಲಿ, ಬಸವಣ್ಣ ಮಾತ್ರ. ಬಸವಣ್ಣನವರು ಮಾಡಿದಂತಹ ಎಲ್ಲ ಸಾಮಾಜಿಕ ಕ್ರಾಂತಿಗಳಿಗೆ ಬೆನ್ನೆಲುಬಾಗಿ ನಿಂತವರು ಅಕ್ಕ ನಾಗಮ್ಮನವರು. ನಾಗರ ಪಂಚಮಿ ಆದ ಇವತ್ತು ತಾವೆಲ್ಲ ಮನೆಯಲ್ಲಿ ಹಾಲು ಎರೆದು, ದೇವರಿಗೆಲ್ಲ ಹಾಲು ಎರೆದು, ಎಲ್ಲ ಸುತ್ತಮುತ್ತಿರುವಂಥ ಎಲ್ಲ ದೇವರಿಗೆ ಹೋಗಿ ಹಾಲು ಎರೆದು ಆಶೀರ್ವಾದ ತಗೊಂಡು ಬಂದಿರಿ. ಸಂಜೆ ನೋಡಿದೆ ನಾನು, ಮಠ ಎಲ್ಲ ತುಂಬಿತ್ತು. ಪತ್ರಿ ಸ್ವಾಮಿಯವರಿಗೆ ಹಾಲನ್ನು ಎರಲಿಕ್ಕೆ ಬಂದಿದ್ರು ಮಂದಿ. ಪತ್ರಿ ಸ್ವಾಮಿಯವರು ಬದುಕದಾಗಲೇ ಏನೂ ತಗೊಂಡಿಲ್ಲ, ನಿಮಗೆಲ್ಲ ಗೊತ್ತೇ ಅದಲ್ಲವ. ಪತ್ರಿ ಸ್ವಾಮಿಯವರು ಬದುಕಿದಾಗ ಏನನ್ನ ತಗೊಂಡಿದ್ದು? ಹಾಲು ಉಂಡವರು ಅವರು. ಪತ್ರೆಯನ್ನೇ ಆಹಾರವನ್ನಾಗಿ ಸೇವಿಸಿದವರು, ಹಾಲೇ ಕುಂತಾರವರು. ಆದರೂ ಪತ್ರಿ ಸ್ವಾಮಿಗಳಿಗೆ ಹಾಲನ್ನು ಅರ್ಪಿಸಬೇಕು, ಅವ್ರಿಗೆ ಹಾಲು ಕುಡಿಸ್ಬೇಕು ಅನ್ನೋ ನಿಮ್ಮ ಭಾವ ಅದಲ್ಲ, ಭಕ್ತಿ ಅದಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಅದ್ಭುತವಾದಂತಹ ಹಬ್ಬವನ್ನು ತಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತೇ ತಾವೆಲ್ಲರೂ ಮರಿಬಾರದು. ಇದೇ ದಿವಸದಂದು ಬಸವಣ್ಣನವರ ಎಲ್ಲ ಸಾಮಾಜಿಕ ಕ್ರಾಂತಿಗಳಿಗೆ ಬೆನ್ನೆಲುಬಾಗಿ, ಬಸವಣ್ಣನವರಿಗೆ ಎರಡನೇ ತಾಯಿಯಾಗಿ, ಬಸವಣ್ಣನವರೇ ತನ್ನ ಮಗನಂದು ಭಾವಿಸಿ, ಬಸವಣ್ಣನವರ ಎಲ್ಲ ಆಗು ಹೋಗುಗಳನ್ನು ನೋಡಿದಂತಹ ಮಹಾತಾಯಿ ಅಕ್ಕನಾಗಮ್ಮ ಇವತ್ತು ಅವರ ಜನ್ಮ ಜಯಂತಿ. ಇವತ್ತೇ ಅವರು ಹುಟ್ಟಿದ್ದು. ಬಸವಣ್ಣನವರು ಹುಟ್ಟಿದ್ದು ಮತ್ತು ಅಕ್ಕನಾಗಮ್ಮನವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ, ಇಂಗಳೇಶ್ವರ ಅಂತ ಬರ್ತದೆ, ಅಲ್ಲೇ ಇಬ್ಬರು ಅಲ್ಲೇ ಹುಟ್ಟಿದ್ದು. ಮೊದಲು ಬಸವಣ್ಣನವರ ಅಕ್ಕ, ಬಸವಣ್ಣನವರಿಗಿಂತ ದೊಡ್ಡವರು, ಮೊದಲು ಬಸವಣ್ಣವರ ಅಕ್ಕ ಆಗಿರುವಂತಹ ಅಕ್ಕನಾಗಮ್ಮ ಹುಟ್ಟುತ್ತಾರೆ. ಹಿಂದೊಂದು ಕಾಲ ಇತ್ತು ಬಂಧುಗಳೇ, ಈಗಿಲ್ಲ ಅದು. ಏನು ಹೇಳ್ತಾ ಇದ್ರು, ಪ್ರತಿ ತಾಯಿ ಏನನ್ನ ಕೊರ್ಕೊಳ್ತಾ ಇದ್ಲು ದೇವರ ಹತ್ರ ಅಂತಂದ್ರೆ, ನನಗೆ ಮೊದಲು ಒಂದು ಹೆಣ್ಣು ಮಗುನೇ ಹುಟ್ಟಲಿ, ಮೊದಲು ಹೆಣ್ಣು ಮಗು ಹುಟ್ಟಿದ್ರೆ ಮುಂದೆ ಗಂಡು ಮಗು ಹುಟ್ಟಿದ್ರು ಕೂಡ, ಹೆಣ್ಣು ಮಗು ಹುಟ್ಟಿದ್ರು ಕೂಡ, ಆ ನಂತರ ಹುಟ್ಟಿದಂಥ ಮಕ್ಕಳಿಗೆ ಈ ಮೊದಲು ಹುಟ್ಟಿದಂಥ ಹೆಣ್ಣು ಮಗಳು ನಾನು ಇಲ್ಲದೇ ಇದ್ರೂ ಕೂಡ ತಾಯಿಯಾಗಿ ಅವಳನ್ನು ಸಾಕಿ ಸಲಹುತ್ತಾರ ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ನನಗೆ ಮೊದಲನೇ ಚೊಚ್ಚಲ ಹೆರಿಗೆ ಬಾಣಿತನ ಹೆಣ್ಣು ಮಗು ಆಗಲಿ ಅಂತ ಬೇಡ್ಕೊಳ್ತಾ ಇದ್ರು ದೇವರ ಹತ್ರ. ಬಹುಶಃ ಬಸವಣ್ಣ ಅಕ್ಕನಾಗಮ್ಮನವರ ತಂದೆ ತಾಯಿಯಾಗಿರುವಂತಹ ಮಾದಲಾಂಬಿಕೆಯವರು ಇದನ್ನೇ ಬಿಡ್ಕೊಂಡಿದ್ರು ಅಂತ ಕಾಣುತ್ತದೆ. ಹಾಗಾಗಿ ಮಾದಲಾಂಬಿಕೆ ಅವರ ಚಿತ್ಗರ್ಭದಲ್ಲಿ ಅಕ್ಕ ನಾಗಮ್ಮನವರು ಜನಿಸಿ ಬರ್ತಾರೆ. ಪಂಚಮಿಯಿಂದೇ ಹುಟ್ಟಿದ್ರಿಂದ ಅವರಿಗೆ ಅಕ್ಕ ನಾಗಮ್ಮ ಅಂತ ಹೆಸರಿಡ್ತಾರೆ. ಅಕ್ಕ ನಾಗಮ್ಮನವರು ಬಸವಣ್ಣನವರಿಗೆ ಅವರ ಜೀವನದುದ್ದಕ್ಕೂ ಅವರ ಎಲ್ಲ ಕ್ರಾಂತಿಗಳಲ್ಲೂ ಕೈ ಜೋಡಿಸಿ ನಿಂತವರು, ಜೊತೆಯಾಗಿದ್ದಂಥವರು. ಹೀಗೆ ಒಂದು ದಿವಸ ಬಸವಣ್ಣನವರು ಮನೆ ಹೊರಗೆ ಬಂದು ಕಾಗೆಗಳಿಗೆ ಕಾಳು ಹಾಕ್ತಾ ಇರ್ತಾರೆ. ಬೇಸಿಗೆ ಕಾಲ. ಅಕ್ಕ ನಾಗಮ್ಮನವರು ಬಸವಣ್ಣನವರು ಎಲ್ಲಿ ಹೋದ್ರು ಅಂತೇಳಿ ಹುಡುಕ್ತಾ ಇರ್ತಾರೆ. ಬಸವಣ್ಣ ಮನೆ ಮೇಲೆ ಬಂದು ಕಾಗೆಗಳಿಗೆ ನೀರು ಉಣಿಸೋದು, ಕಾಳು ತಿನ್ನಿಸೋದು ಮಾಡ್ತಾ ಇರ್ತಾರೆ. ಕರಿತಿರ್ತಾರೆ ಬಸವಣ್ಣ. ಕಾಳನ್ನು ಮುಂದಿಟ್ಕೊಂಡು ಬಾ ಕಾಗೆ, ಬಾ ತಗೋ ತಿನ್ನು ಅಂತೇಳಿ. ಸಣ್ಣ ಬಾಲಕ ಬಸವಣ್ಣ 8 ವರ್ಷದ ಮಗು. 8 ವರ್ಷದ ಆ ಬಸವಣ್ಣನಲ್ಲಿ ಎಂತಹ ಹಂಚಿ ತಿನ್ನಬೇಕು ಅನ್ನುವಂತಹ ಭಾವ. 8 ವರ್ಷದವರಿದ್ದಾಗ ಕಾಗೆಗಳಿಗೆ ಹಾಕ್ತಿರ್ತಾರೆ ಕಾಳನ್ನ. ಬೇಸಿಗೆ ಕಾಲ, ಕಾಗೆಗಳು ಮತ್ತಿತರ ಪಕ್ಷಿಗಳಿಗೆ. ತಾಯಿ ಹೇಳಿರ್ತಾಳ ಬಸವಣ್ಣನವರಿಗೆ, ಕಾಗೆ ಬಂದ್ರ ಅವುಗಳಿಗೆ ತಿನ್ನಿಸ್ಬೇಡ, ಅವು ಅನಿಷ್ಟಕರ. ರತ್ನ ಪಕ್ಷಿ ಬಂದ್ರ ಅವಕ್ಕೆ ಪ್ರೀತಿ ಮಾಡು,
ಅವು ಶುಭವನ್ನು ನುಡಿಯುವಂಥ ಪಕ್ಷಿಗಳು ಅಂಥೇಳಿ. ಆದರೆ ಬಸವಣ್ಣವರು ಕಾಗೆಯನ್ನು ಕರಿತಾ ಇರ್ತಾರೆ, ಖಾ 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 ಅಂತೇಳಿ, ಬಾ ಬಾ ತಿನ್ನು ಅಂಥೇಳಿ. ಹೀಗೆ ಬಸವಣ್ಣ ಛತ್ತಿ ಮೇಲೆ ನಿಂತು ಮಣಿ ಮೇಲೆ ನಿಂತು ಕಾಗೆಗಳಿಗೆ ಆಹಾರವನ್ನು ಕೊಡ್ತಾ ಇರ್ತಾರ. ಅಕ್ಕ ನಾಗಮ್ಮನವ್ರು ಎಲ್ಲಿ ಹೋದ ಬಸವಣ್ಣ ಕಾಣ್ತಾ ಇಲ್ಲ ಅಂತೇಳಿ ಹುಡುಕ್ತಾ ಇರ್ತಾರೆ. ಹುಡುಕ್ತಾ 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 ಮನೆ ದೊಡ್ಡ ಮನೆ ಬಸವಣ್ಣವರು ಹುಡುಕ್ತಾ 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 ಛತ್ತಿ ಮೇಲೆ ಬರ್ತಾರ. ಅಕ್ಕ ನಾಗಮ್ಮ ಬಂದು ಬಸವಣ್ಣನನ್ನು ನೋಡ್ತಾರ. ಬಸವಣ್ಣನವರಿಗೆ ಅವರ ತಾಯಿ ಬೈತಾ ಇರ್ತಾರೆ, ಮಾದಲಾಂಬಿಕೆ. ಬಸವಣ್ಣ ನಿನಗೆ ಎಷ್ಟು ಸಲ ಹೇಳಿನ ನಾನು, ಈ ಕಾಗೆಗಳಿಗೆ ನೀರು ಕುಡಿಸ್ಬೇಡ, ಕಾಳು ತಿನ್ನಿಸ್ಬೇಡ, ಎಷ್ಟು ಸಲ ಹೇಳಿನ ನಾನು ನಿನಗೆ, ಬಾ ಇದನ್ನು ಬಿಡು, ಅವನಲ್ಲೇ ಕಾಳು ಇಡು, ಬಾ ಊಟ ಮಾಡುವ ಅಂತ ಮಾದಲಾಂಬಿಕೆ ಕರಿತಾ ಇರ್ತಾರೆ. ಅಕ್ಕ ನಾಗಮ್ಮ ಇದನ್ನು ನೋಡ್ತಾರೆ. ಮಾದಲಾಂಬಿಕೆಯವರು ಬಸವಣ್ಣನವರನ್ನ ಎತ್ತುಕೊಂಡು ಒಳಗೆ ಹೋಗಿ ಒತ್ತಾಯ ಮಾಡಿ ಜುಲ್ಮಿ ಮಾಡಿ ತಗೋ ತಿನ್ನು ತಿನ್ನು ಅಂತ ಬಸವಣ್ಣವ್ರು ತಿನ್ನಿಸ್ತಾ ಇದ್ದಾರೆ. ಬಸವಣ್ಣವ್ರು ಹೋಗ್ತಾ ಇಲ್ಲ ಒಳಗೆ. ಯಾಕಂದ್ರೆ ಕಾಗೆಗಳಿಗೆ ಕಾಳನ್ನು ಹಾಕುವಾಗ ನನ್ನ ಅವ್ವ ನನ್ನ ಕರ್ಕೊಂಡು ಬಂದಳು. ಎಷ್ಟು ಕಾಗೆಗಳು ಹಸ್ಕೊಂಡು ಹಂಗೆ ಹೋದ್ವು ಅಲ್ಲಿ. ಅವ್ವ ನೀನು ಯಾಕೆ ಹೀಗೆ ಮಾಡ್ತಿ? ಕಾಗೆಗಳು ಏನು ತಪ್ಪು ಮಾಡಿದ್ವು? ಕಾಗೆಗಳು ಬಂದಾಗ ಕಾಳ ಹಾಕಬೇಡ ಅಂತಿ, ರತ್ನ ಪಕ್ಷ ಬಂದ್ರೆ ಕಾಳು ಹಾಕೋಕೆ ಪ್ರೀತಿ ಮಾಡು, ಕಾಗೆಗಳ ಜೊತೆ ಸೇರ್ಬೇಡ ಅಂತ ಎಲ್ಲ ಯಾಕೆ ಅಂತ ಬಸವಣ್ಣನವರು. ಆದರೂ ತಾಯಿ ಸಮಜಾಯಿಷಿ ಮಾಡಿ ಆಕೆ ಬಸವಣ್ಣನವರಿಗೆ ಉಣಿಸಿ ಮಲಗಿಸ್ತಾಳ. ನಿದ್ದೆಯಿಂದ ಎದ್ದು ಬಸವಣ್ಣನ ಮುಂದೆ ಅಕ್ಕ ನಾಗಮ್ಮ ಇರ್ತಾಳ. ಅಕ್ಕ ನಾಗಮ್ಮನವರಿಗೆ ಕೇಳ್ತಾರ ಬಸವಣ್ಣ, ಅಕ್ಕ ಏನಿದು ಸಮಾಜ ಹೆಂಗೆ ಹೊಂಟದೆ? ಯಾವ ಕಡೆ ಹೊಂಟದ ಸಮಾಜ? ಪ್ರಾಣಿ ಪಕ್ಷಿಗಳಲ್ಲಿ ಭೇದ ಮಾಡೋದಾ? ಮನುಷ್ಯರಲ್ಲಂತೂ ಭೇದ ಮಾಡ್ತಾ ಇದ್ದಾರೆ, ಆದ್ರೆ ಪ್ರಾಣಿ ಪಕ್ಷಿಗಳು ಏನು ತಪ್ಪು ಮಾಡಿದವು? ಕಾಗೆ ಏನು ತಪ್ಪು ಮಾಡಿತು? ಕಾಗೆ ನಾನು ಕಾಗೆಯಾಗಿ ಹುಟ್ಕೋಬೇಕು, ನಾನು ಕಾಗೆಯಾಗಿ ಹುಟ್ಟಲಿ ಅಂತ ಕೇಳ್ಕೊಂಡು ಹುಟ್ಟಿರ್ತದೇನು? ರತ್ನ ಪಕ್ಷಿ ನಾನು ರತ್ನ ಪಕ್ಷಿಯಾಗಿ ಹುಟ್ಟಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಹುಟ್ಟಿರ್ತದೇನು? ಅವುಗಳು ಏನು ತಪ್ಪು ಮಾಡಿದ್ವಿ? ಕಾಗೆಗಳಲ್ಲಿ ರತ್ನ ಪಕ್ಷಿಗಳಲ್ಲಿ ಯಾಕೆ ಇಷ್ಟು ಭೇದ ಭಾವ? ಅದಕ್ಕೆ ಅಕ್ಕ ನಾಗಮ್ಮನವರು ಹೇಳ್ತಾರೆ, ಬಸವಣ್ಣ ಈ ಸಮಾಜ ಇರೋದೇ ಹಾಗ, ಇದನ್ನು ತಿದ್ದಬೇಕಂತೇಳಿ ನಿನ್ನ ಅವತಾರ ಆಗ್ಯದ, ಇದಕ್ಕೆ ಉತ್ತರವನ್ನ ಮುಂದೊಂದು ದಿನ ನೀನೇ ಕಂಡುಕೊಳ್ತೆ ಅಂತ ಹೇಳಿ ಬಸವಣ್ಣವ್ರಿಗೆ ಸಮಾಧಾನ ಮಾಡ್ತಾರ, ಪ್ರೋತ್ಸಾಹ ತುಂಬುತ್ತಾರ. ಅದೇ ಬಸವಣ್ಣನವರು ದೊಡ್ಡವರ ಆದಮೇಲೆ ಒಂದು ವಚನವನ್ನು ಬರೀತಾರೆ ಇದರ ಕುರಿತಾಗಿ. ಕಾಗೆಯೊಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನು. ಶಿವಭಕ್ತನಾಗಿ ಹುಟ್ಟಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಜಿ ಕೋಳಿಗಳಿಗಿಂತ ಕಷ್ಟ ಕಾಣ ಕೂಡಲ ಸಂಗಮ ದೇವ ಅಂತ. ಮನುಷ್ಯನಾಗಿ ಹುಟ್ಟಿದ್ದೀಯಾ, ಗುರು ಕರುಣೆಯಿಂದ ಭಕ್ತನಾಗಿದ್ದೀಯಾ, ಶಿವಭಕ್ತನಾಗಿದ್ದೀಯಾ, ಕೊಳ್ಳ ಲಿಂಗ ಕಟ್ಟುಕೊಂಡು ರುದ್ರಾಕ್ಷಿ ಕಟ್ಟುಕೊಂಡು ಹಣೆಗೆ ವಿಭೂತಿ ಹಚ್ಕೊಂಡು ಸಾಕ್ಷಾತ್ ಶಿವನ ಹಾಗೆ ಕಾಣ್ತಾ ಇದ್ದೀ, ಹಂಚಿ ತಿನ್ನಲಿಲ್ಲ ಅಂತಂದ್ರೆ ನೀನು ಆ ಕಾಗೆ ಕೋಳಿಗಳಿಗಿಂತ ನಿನ್ನ ಜೀವನ ಕರಕಷ್ಟ, ಅವುಗಳಿಗಿಂತ ಕೀಳು ನೀನು ಅಂತ ಬಸವಣ್ಣನವರು ಹೇಳಿ, ಬರೀ ಮನುಷ್ಯರಿಗಷ್ಟೇ ತಿನ್ನಿಸೋದಲ್ಲ, ಬರೀ ಜೀವಿಗಳಿಗಷ್ಟೇ, ಬರೀ ಮನುಷ್ಯರಿಗಷ್ಟೇ ಲೇಸನ್ನು ಬಯಸೋದಲ್ಲ, ಬಸವಣ್ಣನವರು ಈ ಜಗತ್ತಿನೊಳಗಡೆ, ಈ ಭೂಮಿ ಒಳಗಡೆ ಎಲ್ಲೆಲ್ಲಿ ಜೀವಿಗಳದಾವ, ಎಲ್ಲೆಲ್ಲಿ ಪ್ರಾಣಿ ಪಕ್ಷಿಗಳನ್ನ ಹಿಡ್ಕೊಂಡು, ಕ್ರಿಮಿ ಕೀಟಗಳನ್ನ ಹಿಡ್ಕೊಂಡು ಯಾವ್ಯಾವುದಕ್ಕೆ ಜೀವ ಅದ ಅದಕ್ಕೆಲ್ಲದಕ್ಕೂ ಲೇಸ ಆಗಲಿ ಅಂತ ಬಯಸ್ತವರು. ಅದಕ್ಕೆ ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ. ಜೀವ ಎಲ್ಲದಕ್ಕೂ ಲೇಸಾಗಲಿ ಅಂತ. ಬರೀ ಮನುಷ್ಯರಿಗಷ್ಟೇ ಲೇಸಾಗಲಿ, ಬರೀ ಮನುಷ್ಯರಿಗಷ್ಟೇ ಒಳ್ಳೇದಾಗಲಿ ಅಂತಲ್ಲ, ಎಲ್ಲೆಲ್ಲಿ ಜೀವ ಅದ ಎಲ್ಲರಿಗೆ ಲೇಸಾಗಲಿ, ಒಳ್ಳೇದಾಗಲಿ ಅಂತ ಬಯಸ್ತಂಥವರು. ಇಂತಹ ಬಸವಣ್ಣನವರ ಅದ್ಭುತ ಕ್ರಾಂತಿಯ ಹಿಂದೆ ಇದ್ದಂಥವರು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ. ಅವ್ರ ಹೆಸರೇ ಹೇಳ್ತದ, ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ ಅಂತೇಳಿ. ಎಂತಹ ಅಕ್ಕ ನಾಗಮ್ಮ ಹೀಗೆ ಬಸವಣ್ಣನವ್ರ ಜೊತೆಗೆ ಆಡಿ ಹಾಡಿ ಪಾಡಿ ನೆಲೆದಾಡಿ ಅವ್ರ ಜೊತೆನೇ ಬೆಳೆದಂಥ ಅಕ್ಕ ನಾಗಮ್ಮ ಅವರ ಜೀವನದಲ್ಲಿ ಒಂದು ದಿನ ಬರ್ತದೆ. ಬಸವಣ್ಣ ಮತ್ತು ಅಕ್ಕ ನಾಗಮ್ಮನರ ಜೀವನದಲ್ಲಿ ಒಂದು ದಿವಸ ಬರ್ತದ. ಆ ದಿನ ಅದೇ ದಿವಸ ಈ ಶರಣ ಪರಂಪರೆ, ಲಿಂಗಾಯತ ಪರಂಪರೆ ಅನ್ನುವಂಥದ್ದು ಹುಟ್ಕೊಂಡಿದ್ದ ದಿವಸ. ಬಸವಣ್ಣನವರಿಗೆ 8 ವರ್ಷ. ಅವರು ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರಾಗಿದ್ದರಿಂದ ಜನಿವಾರ ದೀಕ್ಷೆಯನ್ನು ಕೊಡಬೇಕು, ದ್ವಿಜ ದೀಕ್ಷೆಯನ್ನು ಕೊಡಬೇಕಂತ ಹೇಳಿ
ಬಸವಣ್ಣನವರ ಅಪ್ಪ ಅಮ್ಮ ಬಂಧು ಬಳಗನ ನಿರ್ಧಾರ ಮಾಡಿ ಅವತ್ತು ಬಹಳ ಜೋರಾಗಿ ವೈಭವಪೂರಿತವಾಗಿ ಹೋಮ ಹವನ ಯಾಗಗಳನ್ನು ಏರ್ಪಡಿಸಿ ಬಸವಣ್ಣವರಿಗೆ ಜನಿವಾರ ಹಾಕ್ತಿರ್ತಾರೆ. ಅವಾಗ ಬಸವಣ್ಣನವರು ಪ್ರಶ್ನೆ ಮಾಡ್ತಾರ, ನನಗಿಂತ ವಯಸ್ಸಿನಲ್ಲಿ ನನ್ನಕ್ಕ ದೊಡ್ಡವಳು, ಕೊಡೋದಾದರ ಜನಿವಾರವನ್ನ ಆಕೆಗೆ ಮೊದಲು ಕೊಡಿ, ನಂತರ ನನಗೆ ಕೊಡಿ ಅಂತ. ಅವಾಗ ಪಂಡಿತರು ಹೇಳ್ತಾರೆ, ಇಲ್ಲ ಇಲ್ಲ, ಹೆಣ್ಣು ಶೂದ್ರಳು, ಆಕೆಗೆ ಜನಿವಾರ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ಆಕೆ ಜನಿವಾರ ಹಾಕ್ಕೊಳ್ಬಾರ್ದು, ಮಹಾಪಾಪ ಆಗ್ತದೆ. ಜನಿವಾರ ಹಾಕ್ಕೊಂಡವರಿಗೆ ಮಾತ್ರ ವೇದಗಳನ್ನ, ಉಪನಿಷತ್ತುಗಳನ್ನ, ಶಾಸ್ತ್ರಗಳನ್ನ, ಪುರಾಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇತ್ತು. ಹಾಗಾಗಿ ಜನಿವಾರವನ್ನ ಬರೀ ಗಂಡಸರಿಗೆ ಮಾತ್ರ ಹಾಕ್ತಾ ಇದ್ರು. ಹೆಣ್ಮಕ್ಳು ಪಾಪಿಗಳು, ಪಾಪ ಯೋನಿಜರು ಅಂತ ಹೇಳಿ ಅವರಿಗೆ ಜನಿವಾರ ಹಾಕ್ತಿರ್ಲಿಲ್ಲ. ವಿದ್ಯೆಯನ್ನು ಪಡಲಿಕ್ಕೆ ಮುಕ್ತ ಅವಕಾಶವನ್ನು ನೀಡಿರಲಿಲ್ಲ. ಅಂಥ ಪರಿಸ್ಥಿತಿ ಇತ್ತು. ಬಸವಣ್ಣ ಹೇಳ್ತಾರೆ, ನನ್ನ ಅಕ್ಕನಿಗೆ ನೀವು ಜನಿವಾರ ಕೊಡಲಿಲ್ಲ ಅಂತಂದರೆ ನನ್ನ ಅಕ್ಕನಿಗೆ ಬೇಡವಾಗಿರುವಂತಹ ಜನಿವಾರ ನನಗೂ ಬೇಡ ಅಂತ ಹೇಳಿ ಆ 3 ಟಿಸಳಿನ 3 ಎಳೆಯ ಜನಿವಾರವನ್ನು, ಕರ್ಮದ ಲತೆಯಂತಿದ್ದ ಜನಿವಾರವನ್ನು ಕಿತ್ತೆಸೆದು ಅವತ್ತು ಮನೆಯಿಂದ ಹೊರಗೆ ಹೆಜ್ಜೆ ಇಡ್ತಾರೆ. ಪುಟ್ಟ ಹೆಜ್ಜೆಗಳು. ಬಸವಣ್ಣ ಅವತ್ತು 8 ವರ್ಷದ ಬಾಲಕ. ಬಸವಣ್ಣನವರೊಂದಿಗೆ ಅಕ್ಕ ನಾಗಮ್ಮನು ಕೂಡ ಬಸವಣ್ಣನಿಗೆ ಬೆನ್ನೆಲುಬಾಗಿ ನಿಂತು ಹೊರಗಡೆ, ಮನೆಯಿಂದ ಹೊರಗಡೆ ಹೋಗ್ತಾಳೆ. ಆ ಬಸವಣ್ಣನವರ ಪುಟ್ಟ ಹೆಜ್ಜೆಗಳು ಮುಂದೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಎಂತಹ ಅದ್ಭುತ ಕ್ರಾಂತಿಯನ್ನು ಮಾಡ್ತಾವಂದರೆ, ಜಗತ್ತು ನಿಬ್ಬೆರಗಾಗಿ ನೋಡುವಂತಹ, ಶಾಸ್ತ್ರಗಳು ಹೇಳ ಹೆಸರಿಲ್ಲದೆ ಹೋಗುವಂತಹ, ವೇದಗಳು ಮರೆಯಾಗಿ ಹೋಗುವಂತಹ ದೊಡ್ಡ ಕ್ರಾಂತಿಯನ್ನು ಅವು ಆ ಪುಟ್ಟ ಹೆಜ್ಜೆಗಳೇ ಮಾಡ್ತವೆ. ಬಸವಣ್ಣನವರು ಅಕ್ಕ ನಾಗಮ್ಮನವರ ಜೊತೆಗೆ ಅಕ್ಕ ನಾಗಮ್ಮನವರ ಪತಿಯಾಗಿರುವಂತಹ ಶಿವದೇವನ ಜೊತೆಗೆ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಪ್ರಯಾಣ ಬೆಳೆಸ್ತಾರೆ. ಬಸವಣ್ಣನವರನ್ನ ಪುರೋಹಿತಶಾಹಿಗಳು ಬಹಿಷ್ಕಾರ ಮಾಡಿರ್ತಾರೆ. ಬಸವಣ್ಣನವರನ್ನ ಪುರೋಹಿತಶಾಹಿಗಳು ಮನೆ ಬಿಟ್ಟು ಹೊರಗೆ ಹೋಗುವಾಗ ಮಾಡಿರ್ತಾರೆ. ಮನೆ ಬಿಟ್ಟು ಹೋಗುವಾಗ ಅಕ್ಕ ನಾಗಮ್ಮನವರೊಂದು ಮಾತು ಹೇಳ್ತಾರೆ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ, ನಿಮ್ಮೆಲ್ಲರನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ನನಗೆ ಗುರುವನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ತಂದೆ ತಾಯಂದಿರನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಬಂಧು ಬಾಂಧವರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ನನಗೆ ನಿಮ್ಮಲ್ಲೆಲ್ಲರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂತಹ ನೋವಿಲ್ಲ. ಯಾಕಂದರೆ ಶ್ರೀ ಗುರುವೇ ನನಗೆ ತಂದೆ ತಾಯಿ, ಜಂಗಮವೇ ನನಗೆ ಅತ್ತೆ ಮಾವಂದಿರು, ಶಿವಭಕ್ತರೇ ನನ್ನ ಬಂಧು ಬಳಗ, ಸತ್ಯ ಸದಾಚಾರಗಳೇ ನನ್ನ ಮನೆ ಅಂತ ತಿಳ್ಕೊಂಡು ಅಕ್ಕ ನಾಗಮ್ಮನವರು ಬಸವಣ್ಣನವರ ಜೊತೆಗೆ ಮನೆಯಿಂದ ಹೊರಗೆ ಹೆಜ್ಜೆ ಇಡ್ತಾರೆ. ಆ ಪುಟ್ಟ ಹೆಜ್ಜೆ, ಬಸವಣ್ಣನವರ ಪುಟ್ಟ ಹೆಜ್ಜೆ ಭಾರತದ ಪ್ರಥಮ ಸಂಸತ್ತನ್ನು ಕಟ್ಟುತ್ತದೆ. ಆ ಬಸವಣ್ಣನವರ ಪುಟ್ಟ ಹೆಜ್ಜೆ ಲಕ್ಷದ ಮೇಲೆ 96,000 ಜನ ನಿತ್ಯವೂ ತ್ರಿಕಾಲವಾಗಿ ಲಿಂಗಾರ್ಚನೆ, ಲಿಂಗಾರ್ಪಣೆ, ಮಹಾದಾಸವನ್ನು ಮಾಡಿದಂತಹ ಮಹಾಮಣೆಯನ್ನು ಕಟ್ಟುತ್ತದೆ. ಅದೇ ಬಸವಣ್ಣನವರ ಪುಟ್ಟ ಹೆಜ್ಜೆ ಯಾರನ್ನ ಕೀಳಾಗಿ ಕಂಡಿದ್ರು, ಯಾರನ್ನ ದಲಿತರು ಅಂತ ಹೇಳಿ, ಯಾರನ್ನ ಶೂದ್ರರು ಅಂತ ಹೇಳಿ ಊರಿಂದ ಆಚೆಗೆ ಇಡಲಾಗಿತ್ತು, ಯಾರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿರಲಿಲ್ಲವೋ, ವಿದ್ಯೆಯನ್ನು ಕೊಡಲಾಗಿರಲಿಲ್ಲವೋ ಅಂಥವರಿಗೆ ಆಕಾಶ ದೀಪವಾಗಿ ನಂದಾ ದೀಪವಾಗ್ತದೆ ಅದೇ ಪುಟ್ಟ ಹೆಜ್ಜೆ. ಎಂತಹ ಕ್ರಾಂತಿ ಬಸವಣ್ಣನವರದು. ಹೋಗ್ತಾರ ಬಸವಣ್ಣ, ಅಕ್ಕ ನಾಗಮ್ಮ ನಡೀತಾರ ಕೂಡಲ ಸಂಗಮಕ್ಕೆ ಬಂದು ತಲುಪುತ್ತಾರ. ಕೂಡಲ ಸಂಗಮದಲ್ಲಿ ಅವರಿಗೆ ಶಿಕ್ಷಣ ಆಗ್ತದೆ. ಬಸವಣ್ಣ 8 ವರ್ಷದಲ್ಲಿದ್ದಾಗ ಮನೆಯನ್ನು ತೊರೆದದ್ದು.
ಅವರಿಗೆ 20 ವರ್ಷ ಆಗುವವರೆಗೂ ಕೂಡಲ ಸಂಗಮದಲ್ಲಿ ಇದ್ದು ಶಿಕ್ಷಣವನ್ನು ಪಡಿತಾರೆ. ಅಕ್ಕನಾಗಮ್ಮನವರು ಕೂಡ ಅಲ್ಲಿ ಶಿಕ್ಷಣವನ್ನು ಪಡಿತಾರೆ. ಅಕ್ಕನಾಗಮ್ಮ ಅವರ ಪತಿಯಾಗಿರುವಂತಹ ಶಿವದೇವ ಮತ್ತು ಬಸವಣ್ಣ ಮೂರೂ ಜನ ಕೂಡಲ ಸಂಗಮದಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದು ನಂತರದಲ್ಲಿ ಬಿಜ್ಜಳನ ಅರಮನೆ ಕಲ್ಯಾಣದಲ್ಲಿರೋದೆಲ್ಲ ಮೊದಲು ಮಹಾರಾಷ್ಟ್ರದ ಮಂಗಳವೇಡೆಯಲ್ಲಿರ್ತದ. ಮಂಗಳವೇಡೆಯಲ್ಲಿ ಆ ಬಿಜ್ಜಳನ ಮಹಾಮಂತ್ರಿಯಾಗಿ ಬಸವಣ್ಣನವರ ಮಾವ ಬಲದೇವ ಇರ್ತಾನೆ. ಅಕ್ಕನಾಗಮ್ಮನವರಿಗೆ 3 ಜನ ಅಣ್ಣಂದಿರು, ಬಲದೇವ, ನೀಲಕಂಠ, ಸಿದ್ಧರಸ ಅಂತೇಳಿ. ಅಲ್ಲಿ ಬಲದೇವ ಬಸವಣ್ಣನವರನ್ನ ಕರ್ಕೊಂಡು ಮಂಗಳವೇಡೆಗೆ ಹೋಗ್ತಾನ. ಕರ್ಕೊಂಡು ಹೋಗಿ ಬಸವಣ್ಣನವರ ಅಪಾರ ಪಾಂಡಿತ್ಯವನ್ನ ಬಿಜ್ಜಳನಿಗೆ ಪರಿಚಯ ಮಾಡಿಸ್ಕೊಡ್ತಾನ. ಬಿಜ್ಜಳ ಬಸವಣ್ಣನವರ ಪಾಂಡಿತ್ಯವನ್ನು ನೋಡಿ ಬಿಜ್ಜಳನ ಭಂಡಾರವನ್ನ ನೋಡಿಕೊಳ್ಳುವಂತಹ ಲೆಕ್ಕಿಗ ಕೆಲಸಕ್ಕಾಗಿ ಆ ಕರ್ಣಿಕ ಭಂಡಾರದ ಕರ್ಣಿಕನನ್ನಾಗಿ ನೇಮಿಸಿಕೊಳ್ತಾನೆ ಬಿಜ್ಜಳ. ನಂತರದಲ್ಲಿ ಬಲದೇವನ ಮರಣದ ನಂತರ ಬಸವಣ್ಣ ಬಲದೇವನ ಸ್ಥಾನವಾಗಿರುವಂತಹ ಪ್ರಧಾನಮಂತ್ರಿ ಹುದ್ದೆಯನ್ನು ಪಡೆದುಕೊಳ್ತಾನ. ಅವಾಗಿಂದ ಪ್ರಾರಂಭ ಅನುಭವ ಮಂಟಪ. ಅನುಭವ ಮಂಟಪ ಅನ್ನುವಂಥ ಮಹಾಮರವನ್ನ ಬಸವಣ್ಣನವರು ಕಟ್ತಾರೆ. ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ, ಗಿಳಿಯ ತಂದೆ ಗಗನಕ್ಕೆ ಹಾರಿ ಹೋಯಿತು, ಪಾರಿವಾಳವ ತಂದೆ ನಾಪತ್ತೆಯಾಯಿತು, ಅಳಿಲು ತಂದೆ ಓಡಿ ಹೋಯಿತು, ಯೋಚಿಸಿ ಗಿಡವೊಂದನ್ನು ನೆಟ್ಟೆ, ಯೋಚಿಸಿ ಗಿಡವೊಂದನ್ನು ನೆಟ್ಟೆ, ಗಿಳಿಯೂ ಬಂತು, ಪಾರಿವಾಳವೂ ಬಂತು, ಅಳಿಲೂ ಬಂತು, ಜೊತೆಗೆ ಕೋಗಿಲೆ ನವಿಲುಗಳು ಬಂದವು. ಎಂಥ ಅದ್ಭುತ ಮಾತು. ಹಾಗೆ ಬಸವಣ್ಣನವರು ಅನುಭವ ಮಂಟಪ ಮಹಾಮಣಿ ಅನ್ನುವಂತಹ ಮಹಾಮರವನ್ನು ಕಟ್ಟುತ್ತಾರೆ. ಅಕ್ಕ ಮಹಾದೇವಿ ಅನ್ನುವಂತಹ ಕೋಗಿಲೆ ಬರ್ತದೆ, ಅಲ್ಲಮ ಅನ್ನುವಂತಹ ಗಿಳಿ ಬರ್ತದೆ. ಎಲ್ಲಿಂದ? ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರೆಗೂ ಎಲ್ಲೆಲ್ಲಿ ಶರಣರು ಇದ್ದರು, ಬಸವಣ್ಣನವರ ಕಾಣಬೇಕು ಅನ್ಕೊಂಡಿದ್ರು, ಎಲ್ಲರೂ ಬರ್ತಾರೆ. ಅಷ್ಟೇ ಅಲ್ಲ, ಈಗಿನ ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರೆ. ಅಫಘಾನಿಸ್ತಾನ ಗೊತ್ತಲ್ಲ ನಿಮಗೆ? ಅಫಘಾನಿಸ್ತಾನದಿಂದ ಬಂದಂಥವ್ರು ಯಾರು? ಮರುಳಶಂಕರ ದೇವರು. ಯಾಕೆ ಬಂದರು ಅಫಘಾನಿಸ್ತಾನದಿಂದ? ಯಾರ ಮುಖದ ದರ್ಶನ ಮಾತ್ರದಿಂದ ನಮ್ಮ ಜನ್ಮ ಪಾವನವಾಗುವುದು, ಯಾರ ನುಡಿಯನ್ನ ಕೇಳಿದರೆ ನಮ್ಮ ಭವ ಹರಿದು ಹೋಗುವುದು, ಯಾರ ನಾಮವನ್ನು ಸ್ಮರಣೆ ಮಾಡಿದರೆ ನಮ್ಮ ಮನ ಅಮನವಾಗಿ ಭಗವಂತನ ಕೃಪೆಗೆ ನಾವು ಪಾತ್ರರಾಗುವೆಯೋ ಅಂತಹ ಪಂಚಪುರುಷ ಮೂರ್ತಿ ಬಸವಣ್ಣನ ದರ್ಶನಕ್ಕಾಗಿ ಅಫಘಾನಿಸ್ತಾನದಿಂದ ಮರುಳಶಂಕರ ದೇವ, ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯರಾಗಿ, ಅವರ ತಂಗಿ ರಾಜಕುಮಾರಿ ಭೋಂತಾದೇವಿ, ಚೆನ್ನೈಯಿಂದ ತಮಿಳುನಾಡಿಂದ ಮಾದಾರ ಚೆನ್ನಯ್ಯ, ಗುಜರಾತಿನಿಂದ ಆದಯ್ಯ, ಹೇಗೆ ಹರಿದು ಬರ್ತಾರೆ ಕಲ್ಯಾಣಕ್ಕೆ. ಆ ಶರಣರು, ಕಲ್ಯಾಣದ ಶರಣರು ಇದೇ ಮಣ್ಣಿನೊಳಗಡೆ ತಿರುಗಾಡಿದವರು. ಈ ಮಣ್ಣನ್ನು ತಗೊಂಡು ಹಣಿ ಹಚ್ಕೋಬೇಕು ನಾವೆಲ್ಲ. ಅಂತ ಪುಣ್ಯಾತ್ಮ ಶರಣರು ತಿರುಗಾಡಿದ ಮಣ್ಣಿದು, ಸಾಮಾನ್ಯಲ್ಲ ಇದು. ಎಂತಹ ದೊಡ್ಡ ಕ್ರಾಂತಿಯನ್ನ ಮಾಡ್ತಾರೆ ಬಸವಣ್ಣ ಅಂತಂದ್ರೆ, ಜಗತ್ತಿನ ಯಾವೊಬ್ಬ ದಾರ್ಶನಿಕನು ಮಾಡದಿರುವಂತಹ ಕ್ರಾಂತಿಯನ್ನ, ಸಮಗ್ರ ಕ್ರಾಂತಿಯನ್ನ ಬಸವಣ್ಣನವರು ಮಾಡಿದರು. ಹಾಗಾಗಿ ಬಸವಣ್ಣ ಇಂದಿಗೂ ಪ್ರಸ್ತುತ. ಬಸವಣ್ಣನವರು ಇಷ್ಟೆಲ್ಲ ಮಾಡಬೇಕಾದ್ರೆ ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತದ್ದು ಅಕ್ಕ ನಾಗಮ್ಮನವರು. ಬಸವಣ್ಣನವರನ್ನ ಕುರಿತು ಬಹಳಷ್ಟು ಜನ ಶರಣರು ಬಹಳ ರೀತಿಯಲ್ಲಿ ವಚನಗಳನ್ನು ಬರೆದಿದ್ದಾರೆ. ಬಸವಣ್ಣನವರನ್ನ ನೇರವಾಗಿ ನೋಡಿ, ಬಸವಣ್ಣನವರ ಹೆಸರನ್ನು ಕೇಳಿ, ಬಸವಣ್ಣನವರ ಕಾರ್ಯಗಳನ್ನು ಕೇಳಿ, ಬಸವಣ್ಣನವರ
ಅನುಭವ ಮಂಟಪವನ್ನು ನೋಡಿ, ಬಸವಣ್ಣನವರ ಮಹಾಮಣಿಯನ್ನು ನೋಡಿ, ಬಸವಣ್ಣನವರ ಭಕ್ತಿ ವೈರಾಗ್ಯ ಜ್ಞಾನವನ್ನು ನೋಡಿ, ಬಸವಣ್ಣನವರ ಕಾಯಕ ದಾಸೋಹ ಭಾವವನ್ನು ನೋಡಿ ಅನೇಕ ವಚನಗಳಲ್ಲಿ ಬಸವಣ್ಣನವರ ಸ್ತುತಿಯನ್ನು ಮಾಡಿದರು, ಹಾಡಿ ಹೊಗಳಿದರು. ನೆನೆಸಿ 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 ತಾವೇ ಬಸವಣ್ಣನಂತೆ ಆದರೂ ಬಯಲಲ್ಲಿ ಬಯಲಾಗಿ ಹೋದರು, ದೈವ ಸ್ವರೂಪಿಗಳಾದರು ಬಸವಣ್ಣನವರನ್ನು ನೆನೆಸಿದ್ದಕ್ಕೆ ತಮ್ಮ ವಚನಗಳಲ್ಲಿ. ಆದರೆ ಎಲ್ಲ ಶರಣರು ಬಸವಣ್ಣನವರನ್ನ ಕುರಿತು ಹೇಳೋದೇ ಬೇರೆ ಇರ್ತದ. ಆದರೆ ಅಕ್ಕ ನಾಗಮ್ಮ ಬಸವಣ್ಣನವರ ಹುಟ್ಟನ್ನ ಹಿಡ್ಕೊಂಡು ಬಸವಣ್ಣನವರನ್ನ ಅವರು ಸಣ್ಣ ಕೂಸಾಗಿದ್ದಾಗ ತೊಡೆ ಮೇಲೆ ಇಟ್ಟುಕೊಂಡು ಅವರಿಗೆ ಎಣ್ಣೆ ಹಾಕಿ ತಲೆ ತಿಕ್ಕಿ ಮೈಕೈ ತಿಕ್ಕಿ ಬಿಸಿ ಬಿಸಿ ನೀರಿಂದ ಜಳಕ ಮಾಡಿಸಿ ತುತ್ತು ಮಾಡಿ ತಿನ್ನಿಸಿ ಅವರನ್ನು ಬೆಳೆಸಿ ಆಡಿಸಿ ಅವರಿಗೆ ಉಣಿಸಿ ಮತ್ತೆ ಬಸವಣ್ಣ ತಮ್ಮ ಕಣ್ಣ ಮುಂದೆ ಲಿಂಗೈಕ್ಯ ಆಗಿದ್ದನ್ನು, ಬಸವಣ್ಣನವರ ಎಲ್ಲ ಕ್ರಾಂತಿಯನ್ನು ನೋಡಿ, ಬಸವಣ್ಣ ಕಟ್ಟಿದ ಕಲ್ಯಾಣದ ವೈಭವವನ್ನು ನೋಡಿ, ಅದೇ ಕಲ್ಯಾಣ ಕಟುಕರ ಬೀದಿಯಾಗಿದ್ದನ್ನು ನೋಡಿ, ಅದೇ ಕಲ್ಯಾಣ ಕಟುಕರ ಬೀದಿಯಾಗಿದ್ದನ್ನು ನೋಡಿ, ಶರಣರ ಮಾರಣ ಹೋಮವನ್ನ ನೋಡಿ, ಎಲ್ಲವನ್ನ ನೋಡಿ, ಕಲ್ಯಾಣ ಕ್ರಾಂತಿಯನ್ನು ನೋಡಿ, ವಚನದ ರಕ್ಷಣೆಯನ್ನು ಮಾಡಿ ಬಸವಣ್ಣನವರು ಲಿಂಗೈಕ್ಯ ಆಗಿದ್ದನ್ನೂ ನೋಡಿದಂತಹ ಅಕ್ಕ ನಾಗಮ್ಮನವರು ಬಸವಣ್ಣನವರ ಬಗ್ಗೆ ಹೇಳೋದೇ ಬೇರೆ ಇರ್ತದೆ. ಬೇರೆ ಶರಣರು ಹೇಳೋದೇ ಬೇರೆ, ಅಕ್ಕ ನಾಗಮ್ಮ ಹೇಳೋದೇ ಬೇರೆ. ಬಸವಣ್ಣನವರ ಬಗ್ಗೆ ಅದ್ಭುತವಾಗಿರುವಂಥ ಒಂದು ವಚನವನ್ನ ಅಕ್ಕ ನಾಗಮ್ಮನವರು ಬರೀತಾರೆ. ಆ ವಚನದ ಮೂಲಕ ಗೊತ್ತಾಗ್ತದ ಬಸವಣ್ಣ ಅಂತಂದ್ರೆ ಏನು ಅಂತ ಹೇಳಿ. ಅಕ್ಕ ನಾಗಮ್ಮ ಮತ್ತು ಬಸವಣ್ಣನವರ ನಡುವೆ ಇದ್ದಂತಹ ಆ ಸಂಬಂಧದ ಬೆಸುಗೆ ಎಂತಂತ ಹೇಳಿ ಆ ವಚನವನ್ನು ನೋಡಿದರೆ ಗೊತ್ತಾಗ್ತದೆ. ಹೇಳ್ತಾರ ಅಕ್ಕ ನಾಗಮ್ಮ, ಬಸವಣ್ಣ ನೀವು ಮರ್ತಕ್ಕೆ ಬಂದು ನಿನ್ನಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆ ಪಸರಿಸುತ್ತಲ್ಲ. ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ ಶಶಿಧರ ನಟ್ಟಿದ ಮನಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಗಿತ್ತಲ್ಲಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ, ಮರ್ತ್ಯ ಲೋಕದ ಮನೆ ಶೂನ್ಯವಾಗಿತ್ತಲ್ಲ. ಬಸವಣ್ಣ ಎನ್ನ ನೊಯ್ಯದೆ ಹೋದೆಯಲ್ಲ. ಪಂಚಪುರುಷ ಮೂರ್ತಿ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಿಗೆ ಪ್ರಾಣಲಿಂಗವಾಗಿ ಹೋದೆಯಲ್ಲ ಸಂಗನ ಬಸವಣ್ಣ. ಭಕ್ತಿ ಎನ್ನುವಂತಹ ಶಬ್ದಕ್ಕೆ ಹೊಸ ಭಾಷ್ಯವನ್ನ ಬರೆದಂತವರು ಬಸವಣ್ಣ. ಬಸವಣ್ಣ ಬರೋಕ್ಕಿಂತ ಮುಂಚೆ ಹೇಗಿತ್ತು ಭಕ್ತಿ? ಬಸವಣ್ಣನವರು ಬರೋಕ್ಕಿಂತ ಹೇಗೆ ಜನ ಭಕ್ತಿಯನ್ನು ಮಾಡ್ತಾ ಇದ್ರು? ನಿಷ್ಕಾಮ ಭಕ್ತಿ ಇತ್ತೇನು? ದೇವರ ಮುಂದೆ ಹೋಗಿ ಕೈ ಮುಗಿದು ನನಗೆ ಸಂಪತ್ತನ್ನು ಕೊಡು, ನನಗೆ ಐಶ್ವರ್ಯವನ್ನು ಕೊಡು, ನನಗಷ್ಟೇ ಒಳ್ಳೇದು ಮಾಡು, ನನ್ನ ವೈರಿಗೆ ಕೆಟ್ಟದ್ದು ಮಾಡು, ಇಷ್ಟು ಮಾಡಿದ್ರೆ ನಿನಗೆ ಜೋಡು ತೆಂಗಿನಕಾಯಿ ಹೊಡಿತೀನಿ, ತುಪ್ಪದ ದೀಪ ಹಚ್ತೀನಿ, ಕರ್ಪೂರದ ಆರತಿ ಬೆಳಗ್ತೀನಿ, 101,000 ತೆಂಗಿನಕಾಯಿ ಹೊಡಿತೀನಿ. ಎಲ್ಲವನ್ನ ಕೊಟ್ಟಿದ್ದು ನಮಗೆ ಭಗವಂತ. ಅವ ಕೊಟ್ಟಿದ್ದ ಅವನಿಗೆ ಕೊಟ್ಟು ಭಗವಂತನಿಗೆ ಆಸೆಯನ್ನು ತೋರಿಸುವಂತಹ ಭಕ್ತಿ ಬಸವಣ್ಣ ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು. ಬಸವಣ್ಣ ಬಂದ ಮೇಲೆ ಹೇಳ್ತಾರೆ, ಬಸವಣ್ಣ ಬೇಡೋದು ಭಕ್ತಿ ಅಲ್ಲ, ಭಗವಂತನ ಹತ್ತಿರ ಹೋಗಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡೋದು ಭಕ್ತಿ ಅಲ್ಲ ಹೇಳ್ತಾರೆ ಅವರು. ದೇವರಿಗೆ ಹೇಳ್ತಾ ಇದ್ದಾರೆ ಏನಂತ, ಅಂಜದಿರು, ಅಳಕದಿರು, ಕುಂದದಿರು, ಕುಸೆಯದಿರು. ಯಾರಿಗೆ? ಬಸವಣ್ಣನವರು ದೇವರಿಗೆ ಹೇಳ್ತಾ ಇರೋದು. ಅಂಜದಿರು, ಅಳಕದಿರು, ಕುಂದದಿರು, ಕುಸೆಯದಿರು, ಏನೋ ಎಂತು ಎಂದು ಚಿಂತಿಸದಿರು. ಕೂಡಲ ಸಂಗಮ ದೇವ, ನಾ ನಿನ್ನ ಏನೂ ಬೇಡೆನು. ಏನು ಬೇಡಂತ ಭಕ್ತಿ ಮಾಡಿದವರು ಬಸವಣ್ಣನವರು. ಹಾಗಾಗಿ ಭಕ್ತಿ ಭಂಡಾರಿ ಅಂತ ಅನಿಸ್ಕೊಂಡ್ರು. ಹೇಳಕತ್ತಾರವರು, ಅಂಜದಿರು, ಅಳಕದಿರು, ಕುಂದದಿರು, ಕುಸೆಯದಿರು, ಏನೋ ಎಂತು ಎಂದು ಚಿಂತಿಸಿದಿರು. ಕೂಡಲ ಸಂಗಮ ದೇವ, ನಾ ನಿನ್ನ ಏನೂ ಬೇಡೆನು. ಭಗವಂತನೇ, ನೀ ಅಂಜಬೇಡ, ಹೆದರಬೇಡ, ಕುಂದಬೇಡ, ಕುಸಿಯಬೇಡ,
ನಾ ಬಂದು ನಿನ್ನ ಹತ್ರ ಏನಾದರೂ ಕೇಳ್ತೀನಿ ಅಂತ ಹೇಳಿ ಧೈರ್ಯ ಗಡಬೇಡ. ನನ್ನ ಹತ್ರ ಏನೂ ಕೇಳೋದಿಲ್ಲ. ನಿನ್ನ ಭಕ್ತಿ ಮಾಡೋದೇ ನನಗೆ ಗೊತ್ತು. ಬಂಧುಗಳೇ, ಭಾಳ ಆಶ್ಚರ್ಯ ಅನ್ನಿಸ್ತದೆ ಈಗಿನ ಜನ ಹೇಗೆ ಭಕ್ತಿ ಮಾಡ್ತಾರಂತ ಹೇಳಿ, ಹೇಗೆ ದೇವರಲ್ಲಿ ಮೊರೆ ಹೋಗ್ತಾರಂತ. ಹೆಂಗಂತಂದ್ರೆ ಜನಗಳು ಹೋಗಿ ದೇವರ ಗುಡಿ ಒಳಗೆ ಕೇಳ್ಕೊಳ್ಳೋದಕ್ಕೆ ದೇವ್ರ ಅಂಜು ಹೋಗಿಬಿಟ್ಟಾನ. ಮತ್ತೆ ಬಂದು ಏನು ಕೇಳ್ತಾನೋ ಯಪ್ಪ ಇವ ಅಂತ ಹೇಳಿ. ಪರೀಕ್ಷೆದಾಗ ಪಾಸ್ ಮಾಡು ಭಗವಂತನೇ, ನನಗೆ ತುಪ್ಪದ ಆರತಿ ಬೆಳಗ್ತೀನಿ. ನನಗೆ ಕನ್ಯಾ ಸಿಗ್ತಾ ಇಲ್ಲ, ಚಲೋ ಕನ್ಯಾ ಸಿಗೋಂಗೆ ಮಾಡು, ನಿನಗೆ ಜೋಡ್ ತೆಂಗಿನಕಾಯಿ ಹೊಡಿತೀನಿ, ನನಗೆ ರೊಕ್ಕ ಅಷ್ಟು ಕೊಡು, ಇಷ್ಟು ಕೊಡು, ಸಂಪತ್ತನ್ನು ಕೊಡು, ನನಗೆ ಒಳ್ಪಣಿಗೆ ಒಳ್ಳೇದು ಮಾಡು, ನನಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಇವೆಲ್ಲವನ್ನ ಕೇಳಿ 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 ದೇವರ ಗದಿಗೆ ಬಿಟ್ಟು ಓಡಿ ಹೋಗ್ಬೇಕು ಅನ್ಕೊಂಡಿದ್ದ. ಆದರೆ ಪೂಜಾರಿ ಬಾಗಿಲ ಹಾಕಿ ಕಿಲಿ ಹಾಕಿಬಿಟ್ಟ. ಹೌದಿಲ್ಲ? ಇಲ್ಲಿ ಬರ್ತಾರ ಪತ್ರಿ ಸ್ವಾಮಿಗಳಿಗೆ ಅಡ್ಡ ಬಿದ್ದು 2 ತಿನ್ಕಡ್ಡಿ ಹಚ್ಚಿ ಹೊಗೆ ಎಬ್ಬಿಸಿ ಕಕ್ ಕಕ್ ಅಂತ ಕೆಮ್ಮಿ ನಂಗೆ ಅದು ಕೊಡು, ಇದು ಕೊಡು, ಹಂಗೆ ಮಾಡು, ಹೆಂಗೆ ಮಾಡಿ ಅಂತ ಕೇಳಿ ಕೇಳಿ ಪತ್ರಿ ಸ್ವಾಮಿಗಳಿಗೆ ಹೊರಗೆ ಹೋಗ್ಬೇಕಂತ ಅನಿಸ್ತು. ನಮ್ಮ ರಾಜ್ಕುಮಾರ್ ಅವರು ಬಾಗಿಲ ಹಾಕಿ ಬಂದ್ ಮಾಡಿಬಿಟ್ರು. ಹಾಗಾಗಿ ಅವರು ಅಲ್ಲೇ ಅದಾರ. ಬಸವಣ್ಣವರು ಮಾಡಿದ್ದ ಭಕ್ತಿ ಹೇಗಿತ್ತು ಅದನ್ನು ಕಲಿಸಿದವರು ಯಾರು? ಅಕ್ಕನಾಗಮ್ಮ. ಅಂತಹ ಅಕ್ಕನಾಗಮ್ಮನ ಜನ್ಮ ಜಯಂತಿ ಇವತ್ತು. ಕೊನೆಗೆ ಬಸವಣ್ಣ ಅನುಭವ ಮಂಟಪವನ್ನು ಕಟ್ತಾರೆ, ಮಹಾಮನೆಯನ್ನು ಕಟ್ತಾರೆ. ಏನು ಅನುಭವ ಮಂಟಪ? ಯಾಕೆ ಕಟ್ಟಬೇಕಾಗಿತ್ತು ಅದನ್ನು? ನೀವಿವತ್ತು ಗಮನಿಸ್ತೀರಿ, ಸ್ತ್ರೀಯರು, ಹೆಣ್ಣುಮಕ್ಕಳು, ನಿಮ್ಮ ಮನೆ ಹೆಣ್ಣುಮಕ್ಕಳು ಶಾಲೆಗೆ ಹೋಗ್ತಾರ, ವಿದ್ಯೆ ಕಲಿತಾರ, ತಮ್ಗೆ ಯಾವ್ದು ಬೇಕು ಅದನ್ನು ಕೆಲಸ ಮಾಡ್ತಾರ, ಬದುಕಿನೊಳಗೆ ಮುಂದಕ್ಕೆ ಬರ್ತಾರ, ದೊಡ್ಡವರಾಗ್ತಾರ, ದೊಡ್ಡ ಮನುಷ್ಯರು ಅನಿಸ್ಕೊಳ್ತಾರ ಹೆಣ್ಣುಮಕ್ಕಳು. ಆವಾಗ ಹಂಗಿರಲಿಲ್ಲ ಬಂಧುಗಳೇ. ಹೆಣ್ಣು ಮಕ್ಕಳು ಅಂದರೆ, ಸ್ತ್ರೀಯರು ಅಂತಂದ್ರೆ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ರು. ಅಡುಗೆ ಮನೆಯೊಳಗೆ ಮಾತ್ರ ಅವರ ಕೆಲಸ. ಅಡುಗೆ ಮಾಡಬೇಕು, ಗಂಡ ಮಕ್ಕಳು ಉಣಿಸ್ಬೇಕು, ಗಂಡ ಮಕ್ಕಳ ಸೇವೆ ಮಾಡಬೇಕು, ಬಟ್ಟೆ ಒಗೆಯಬೇಕು, ಮನೆ ಕಸ ಹೊಡಿಬೇಕು, ನೆಲ ಒರೆಸ್ಬೇಕು, ಇದಷ್ಟೇ ಅವರ ಕೆಲಸ ಆಗಿತ್ತು. ಮನೆಯಿಂದ ಹೊರಗೆ ಬರಂಗಿದ್ದಿದ್ದಿಲ್ಲ. ಆದರೆ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿ ಬರೀ ಅಡುಗೆಯ ಮನೆಗೆ ಸೀಮಿತವಾಗಿದ್ದಂತಹ ಮಹಿಳೆಯರನ್ನ ಅನುಭವ ಮಂಟಪ ಅನ್ನುವಂತಹ ಅರಿವಿನ ಮನೆಗೆ ತಗೊಂಡು ಬರ್ತಾರ. ತಗೊಂಡು ಬಂದು ಅವರಿಗೆ ಶಿಕ್ಷಣವನ್ನು ಕೊಡ್ತಾರ. ಲಕ್ಷಾಂತರ ಜನ ಶರಣೆಯರು ಆಗಿ ಹೋಗ್ತಾರೆ ಕಲ್ಯಾಣದೊಳಗೆ. ಆ ಕಲ್ಯಾಣದ ಶರಣ ಪರಂಪರೆಯಲ್ಲಿ ಹಾಗೆ ಸ್ತ್ರೀಯರಿಗೆ ಸ್ವತಂತ್ರವನ್ನು ಕೊಟ್ಟದ್ದು ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಬಸವಣ್ಣ ಮಾತ್ರ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಹುಡುಕು ಬರ್ರಿ ನೀವೆಲ್ಲರೂ ಇತಿಹಾಸವನ್ನು ಕೆದಕಿ ನೋಡ್ರಿ. ರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆ ಬಿಸಿಲೊಳಗೆ ಇತಿಹಾಸದ ಪುಸ್ತಕಗಳನ್ನು ಸೂರ್ಯನ ಬೆಳಕಿಗೆ ಇಡ್ರಿ, ಅದ್ರ ಮೇಲೆ ಟಾರ್ಚ್ ಹಚ್ಚಿ ಓದಿ ನೋಡ್ರಿ. ಬಸವಣ್ಣನವರಿಗಿಂತ ಮುಂಚೆ ಯಾರಾದರೂ ದಲಿತ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ರೇನೋ, ಸ್ತ್ರೀಯರನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ರೇನೋ ಅಂತ ನೋಡ್ರಿ, ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ಬಂದಿದ್ರೇನೋ ಅಂತ ನೋಡ್ರಿ. ಸಿಗ್ತದೆ ಹೆಸರು ನಿಮಗಂತ? ಸಿಗೋದಿಲ್ಲ. ಮೊಟ್ಟ ಮೊದಲಿಗ ಬಸವಣ್ಣ ಈ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರಲ್ಲಿ. ಇಂತಹ ಎಲ್ಲ ಕ್ರಾಂತಿಯ ಹಿಂದೆ ಇದ್ದಂಥವರು ಅಕ್ಕನಾಗಮ್ಮ. ಅಂತಹ ಅಕ್ಕನಾಗಮ್ಮ ಕೊನೆಗೆ ಎಂತಹ ಪರಿಸ್ಥಿತಿ ಬರ್ತದಂತಂದರೆ, ತಾನು ಬಸವಣ್ಣ ಕಟ್ಟಿ ಬೆಳೆಸಿ ಮಹಾಮಣಿ ಅನುಭವ ಮಂಟಪ ಅನ್ನುವಂತಹ 2 ಸದನಗಳನ್ನು ತೊರೆದು ಹೋಗ್ಬೇಕಾಗ್ತದ. ಕಲ್ಯಾಣ ಕ್ರಾಂತಿ ಆಗ್ತದ. ಕಂಚಿನ ಕಿವಿ ಉಳ್ಳಾತ ಬಿಜ್ಜಳ ಮಂದಿ ಮಾತು ಕೇಳಿ ಕೆಟ್ಟು ಹೋಗ್ತಾನ. ಬುದ್ಧಿ ಕಡಿಮೆ ಆಗ್ತದ ಅವನಿಗೆ. ಕಲ್ಯಾಣ ಕ್ರಾಂತಿ ಆಗ್ತದ. ಬಸವಣ್ಣವ್ರ ಗಡಿಪಾರ ಆಗ್ತದ. ಶರಣರ ಮಾರಣ ಹೋಮ ನಡೀತದ.
ಅಕ್ಕನಾಗಮ್ಮನವರು ಮಹಾದಾಸೋಹಿಗಳು. ಆ ಮಹಾಮನೆ ಒಳಗಡೆ ಬರೀ 4,000 ಕಡಿಮೆ 2,00,000 ಜನಕ್ಕೆ 2,00,000 ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರತಿನಿತ್ಯವೂ ಅಂಬಲಿಯನ್ನ ಮೊದಲು ಮಾಡಿಕೊಂಡು ಹಾಲು, ತುಪ್ಪ, ಕೆನೆ, ಮೊಸರು, ಬೆಣ್ಣೆ, ಅನೇಕ ಮೃಷ್ಟಾನ್ನಗಳು ಕಡೆ ಮಾಡಿಕೊಂಡು ಎಲ್ಲ ರೀತಿಯ ಪದಾರ್ಥಗಳನ್ನು ಜಂಗಮರಿಗೆ 3 ಹೊತ್ತು ತ್ರಿಕಾಲ ಪೂಜೆಯನ್ನು ಮಾಡಿ ಜಂಗಮರಿಗೆ ಪೂಜೆಯನ್ನು ಮಾಡಿಸಿ ದಾಸೋಹ ಮಾಡ್ತಾಳ ಅಕ್ಕನಾಗಮ್ಮ. ಅಕ್ಕನಾಗಮ್ಮ ಮಹಾಮನೆಯೊಳಗಡೆ ರೊಟ್ಟಿ ಬಡ್ಕೋತ ಕೂತಿರ್ತಾಳ. ಗೊತ್ತಿರೋದಿಲ್ಲ ಹೊರಗೆ ಏನು ನಡೆಯಕತ್ತದ ಅಂತ ಹೇಳಿ. ಹೊರಗೆ ಶರಣರ ಕುತ್ತಿಗೆಯನ್ನು ಹಾರಿಸ್ತಾ ಇರ್ತಾರೆ ಸೋವಿದೇವನ ಸೈನಿಕರು, ಕೊಂಡಿ ಮಂಚನ ಸೈನಿಕರು. ಅಕ್ಕನಾಗಮ್ಮ ನೀಲಾಂಬಿಕೆ ಅಡುಗೆ ಮನೆಯೊಳಗಡೆ ರೊಟ್ಟಿ ಬಡ್ಕೋತ ಕೂತಿರ್ತಾರೆ. ಜಂಗಮರಿಗೆ ಪ್ರಸಾದ ಮಾಡೋಣ, ಜಂಗಮರಿಗೆ ಮಹಾಮನೆಗೆ ಬರ್ತಾರೆ, ಜಂಗಮರಿಗೆ ಅಡುಗೆ ಮಾಡಬೇಕು, ಜಂಗಮರಿಗೆ ಉಣಿಸ್ಬೇಕಂತ ಹೇಳಿ ರೊಟ್ಟಿ ಬಡ್ಕೋತ ಕೂತಿರ್ತಾರೆ. ಎಲ್ಲ ಜಂಗಮನ ತನ್ನ ಮಕ್ಕಳಂತೆ ಭಾವಿಸಿ ಅವರಿಗೆ ಸ್ವಲ್ಪನೂ ಕುಂದುಕೊರತೆ ಆಗಲಂಗ ದಾಸೋಹ ಮಾಡ್ತಿರ್ತಾರೆ ಪ್ರತಿನಿತ್ಯ. ಅಂತಹ ಜಂಗಮರ ಚೆಂಡು ಕುತ್ತಿಗೆ ಹಾರಿ ಹೋಗ್ತಾ ಇರ್ತಾವ ಮಹಾಮನೆಯ ಹೊರಗಡೆ. ಒಳಗಡೆ ಅದರ ಪರಿವೇ ಇಲ್ಲ ಅವರಿಗೆ. ಒಳಗಡೆ ರೊಟ್ಟಿ ಬಡ್ಕೋತ ಕೂತಾರ ಅಕ್ಕನಾಗಮ್ಮ ನೀಲಾಂಬಿಕೆ. ಬರ್ತಾರ ಹಡಪದ ಅಪ್ಪಣ್ಣನವರು ಬಂದು ಹೇಳ್ತಾರೆ ನೀಲಾಂಬಿಕೆಯವರಿಗೆ, ಅಕ್ಕನಾಗಮ್ಮನವರಿಗೆ, ಯವ್ವ ರೊಟ್ಟಿ ಬಡ್ಕೋತ ಕುಂತೀರಿ, ಜಂಗಮರ ಬರ್ತಾರಂತ ಹೇಳಿ. ಅದರ ಹೊರಗೆ ಅದೇ ಜಂಗಮರನ್ನ ಕುತ್ತಿಗೆ ಕತ್ತರ್ಸಾಕತ್ತಾರ, ಹೊರಗೆ ಬಂದು ನೋಡ್ರಿ ಅಂತ ಹೇಳಿ. ಅಕ್ಕನಾಗಮ್ಮನವರು ನೀಲಾಂಬಿಕೆಯವರು ರೊಟ್ಟಿ ಬಡಿದು ಬಿಟ್ಟು ಹೊರಗೆ ಬಂದು ನೋಡ್ತಾರ. ಮಹಾಮಣಿಯ ಹೆಬ್ಬಾಳಿಗೆ ಕೈ ಇಟ್ಟು ಹಿಂಗೆ ನೋಡ್ತಾರ. ಅವರ ಮುಂದೆ ತಾವೇ ಉಣಿಸಿ ತಾವೇ ಬೆಳೆಸಿ ನಿತ್ಯವೂ ದಾಸೋಹ ಮಾಡಿ ತಾವೇ ಉಣಿಸಿ ಬೆಳೆಸಿದಂತಹ ಜಂಗಮರ ರಕ್ತ ಹರಿತಾ ಇರ್ತದ. ಚೆಂಡುಗಳು ಅಲ್ಲೊಂದಲ್ಲೊಂದು ಬಿದ್ದಿರ್ತಾವ. ಕುತ್ತಿಗೆ ಬೇರೆ ಆಗಿ ಶರೀರ ಬೇರೆ ಆಗಿ ಬಿದ್ದಿರ್ತದ ಬಂಧುಗಳೇ. ಆ ಕಣ್ಣುಗಳಲ್ಲಿ ಕಣ್ಣೀರು ಧರ ಸುರಿತಾವ. ನಿಮ್ಮ ಮಕ್ಕಳು ಉಣಿಸಿರ್ತೀರಿ, ಬೆಳೆಸಿರ್ತೀರಿ, ಆಡಿಸಿರ್ತೀರಿ, ವಯಸ್ಸಿಗೆ ಬಂದಿರ್ತಾರ. ಅಂತಹ ಮಕ್ಕಳು ನಿಮ್ಮ ಕಣ್ಣು ಮುಂದೆ ದೇಹ ಬೇರೆ ಆಗಿ ಕುತ್ತಿಗೆ ಬೇರೆ ಆಗಿ ಬಿದ್ದರೆ ನಿಮಗೆ ಹೆಂಗೆ ಅನಿಸ್ತದ? ಅದೇ ಭಾವ ಅವತ್ತು ಅಕ್ಕನಾಗಮ್ಮ ಮತ್ತು ನೀಲಾಂಬಿಕರು ಬಂದಿರ್ತದ. ಕಲ್ಯಾಣ ಕ್ರಾಂತಿ ಆಗ್ತದೆ. ಲಕ್ಷಾಂತರ ಜಂಗಮರ ಶರಣರ ಮಾರಣಹೋಮ ಆಗ್ತದೆ. ಆವಾಗ ಬಸವಣ್ಣನವರ ಗಡಿಪಾರ ಆಗಿರ್ತದೆ. ಚೆನ್ನ ಬಸವಣ್ಣನವರ ಕೈಯಲ್ಲಿ ಅನುಭವ ಮಂಟಪ ಮಹಾಮಣಿಯ ವಾರಸುದಾರತ್ವ ಇರುತ್ತದೆ, ನಾಯಕತ್ವ ಇರ್ತದೆ. ಚೆನ್ನ ಬಸವಣ್ಣ ದೊಡ್ಡ ನಿರ್ಧಾರವನ್ನು ತಗೊಳ್ತಾರೆ. ಬನ್ನಿ, ತಮ್ಮ ಮನೆಯೊಳಗೆ ಇರುವಂತಹ ಎಲ್ಲ ಗುದ್ಲಿ ಹಿಡ್ಕೊಂಡು, ಶಲಕಿ ಹಿಡ್ಕೊಂಡು, ಏನೇನು ಆಯುಧಗಳದಾವ ಎಲ್ಲವನ್ನ ತಗೊಳ್ರಿ, ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಟಿಕೊಳ್ಳ್ರಿ, ನಡೀರಿ ಉಳಿವಿ ಕಡೆ ಹೋಗೋಣ. ಇಲ್ಲೇ ಇದ್ರ ನಮ್ಮ ಜೀವ ಹೋಗೋದು ಅಷ್ಟೇ ಅಲ್ಲ, ನಮ್ಮ ಜೀವಾಳ ಆಗಿರುವಂತಹ ಜೀವನಾಡಿ ಆಗಿರುವಂತಹ ವಚನ ಸಾಹಿತ್ಯ ನಾಶ ಆಗ್ತದ. ಇಲ್ಲಿ ಇನ್ನು ಇರೋದು ಬೇಡ ಅಂಥೇಳಿ ಚನ್ನಬಸವನ ನಾಯಕತ್ವದಲ್ಲಿ ಎಲ್ಲ ಶರಣರು ಜಂಗಮರು ಕೈಯಾಗ ಖಡ್ಗ, ಎಡಗೈಯಲ್ಲಿ ಇಷ್ಟಲಿಂಗ, ಬಲಗೈಯಲ್ಲಿ ವೀರಖಡ್ಗ, ಬೆನ್ನ ಹಿಂದೆ ವಚನ ಕಟ್ಟುಗಳು ಹೊತ್ಕೊಂಡು ಕಲ್ಯಾಣದಿಂದ ಹೊರಗೆ ನಡೀತಾರೆ. ದಾರಿಯಲ್ಲಿ ಹೋಗುವಾಗ ಬಿಜ್ಜಳನ ಸೈನಿಕರು ಶರಣರನ್ನ ಬೆನ್ನತ್ತಿ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರ. ಆ ಸಂದರ್ಭದಲ್ಲಿ ಅಕ್ಕನಾಗಮ್ಮ, ಗಂಗಾಂಬಿಕೆ, ಅಂಬಿಗರ ಚೋಡಯ್ಯ, ವೀರಗಣಾಚಾರ್ಯ ಮಡಿವಾಳ ಮಾಚಯ್ಯ, ಡೋಹಾರ ಕಕ್ಕಯ್ಯ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಮೊದಲಾಗಿ ಎಲ್ಲ ಗಣಾಚಾರ್ಯ ಶರಣರು, ಎಲ್ಲ ಜಂಗಮರು ಮತ್ತು ಶರಣರ ರಕ್ಷಣೆಗೆ ಖಡ್ಗವನ್ನ ಹಿಡ್ಕೊಂಡು ಯಾವಾಗಲೂ ಶಾಂತಿಯನ್ನೇ, ವಿಶ್ವಶಾಂತಿಯನ್ನೇ, ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದಂಥ ಶರಣರು, ಒಂದು ಚಿಕ್ಕ ಪ್ರಾಣಿಗೂ ಕೂಡ ನೋವುಕೊಳ್ಳಂಥ ಶರಣರು ಅವತ್ತು ಖಡ್ಗವನ್ನು ಹಿಡಿದು ಮುಂದೆ ಇರುವಂತಹ ವ್ಯಕ್ತಿಯನ್ನ ಕೊಲ್ಲಬೇಕಾಗಿ ಬರ್ತದ. ಕಾರಣ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೆ, ಯುದ್ಧ ಮಾಡಬೇಕಾಗಿ ಬರ್ತದ. ಕಾರಣ ಶರಣ ತತ್ವದ ಜೀವನಾಡಿಯಾಗಿರುವಂತಹ ವಚನವನ್ನು ಉಳಿಸಲಿಕ್ಕೆ.
ಅಕ್ಕನಾಗಮ್ಮನವರು ಬಹಳ ವೀರಾವೇಶದಿಂದ ಎಲ್ಲ ಶರಣರನ್ನ ರಕ್ಷಣೆ ಮಾಡಲಿಕ್ಕೆ ನಿಲ್ತಾರ. ಚನ್ನಬಸವಣ್ಣನವರು, ಅಕ್ಕನಾಗಮ್ಮನವರು, ಎಲ್ಲ ಗಣಾಚಾರ್ಯ ಶರಣರು ಹಾಗೋ ಹೀಗೋ ಮಾಡಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿಕೊಂಡು ಉಳ್ವಿಗೆ ತಗೊಂಡು ಬರ್ತಾರೆ. ಈಗ ಕಾರವಾರ ಜಿಲ್ಲೆಯೊಳಗದ ಉಳ್ವಿ, ತಾವೆಲ್ಲ ಅಲ್ಲಿ ಹೋಗಿರ್ಲಿಕ್ಕಿಲ್ಲ, ಸಾಧ್ಯ ಆದ್ರೆ ಒಮ್ಮೆ ಹೋಗಿ ಬರ್ರಿ. ನಿಮಗೆ ಎಲ್ಲ ಶರಣರ ಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡು ಬರ್ರಿ. ಕಲ್ಯಾಣ ಹತ್ತಿರ ಆಗ್ತದೆ. ಕಲ್ಯಾಣದಲ್ಲಿ ಅಕ್ಕನಾಗಮ್ಮ, ಚನ್ನಬಸವಣ್ಣವ್ರದ್ದು ಗವಿ ಅದ, ಎಲ್ಲ ಶರಣರ ಗವಿಗಳದಾವ, ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ. ಹಾಗೆ ಉಳ್ವಿಗೆ ಒಂದು ಸರ್ತಿ ಹೋಗಿ ಬರ್ರಿ, ಅಲ್ಲಿ ಚನ್ನಬಸವಣ್ಣವ್ರ ದರ್ಶನ ಮಾಡ್ಕೊಂಡು ಬರ್ರಿ. ಅಕ್ಕನಾಗಮ್ಮನವರ ತಪೋಕ್ಷೇತ್ರವಾಗಿರುವಂತಹ ಆಕಳ ಗವಿ ಅದ, ಅಲ್ಲಿ ಅದನ್ನು ದರ್ಶನ ಮಾಡ್ಕೊಂಡು ಬರ್ರಿ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ, ಆನಂದ ಸಿಗ್ತದೆ. ಶರಣರ ಕ್ಷೇತ್ರಗಳನ್ನು ನೋಡಿದ್ರೆ ಶರಣರ ಜೊತೆ ಮಾತಾಡಿದೀವಿ ಅಂತ ಭಾವನೆ ಬರ್ತದೆ ನಮಗೆ. ಶರಣರು ನಮ್ಮ ಸುತ್ತಮುತ್ತ ಇದ್ದಾರೇನೋ ಅಂತ ಅನಿಸ್ತದೆ. ಅಂತಹ ಅಕ್ಕನಾಗಮ್ಮ ಎಡಗೈಯೊಳಗ ಇಷ್ಟಲಿಂಗವನ್ನ ಇಟ್ಕೊಂಡು, ಬಲಗೈಯೊಳಗ ವೀರ ಖಡ್ಗವನ್ನ ಹಿಡ್ಕೊಂಡು, ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಟಿಕೊಂಡು ಎಲ್ಲ ಶರಣರ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ರಕ್ಷಣೆ ಮಾಡಿಕೊಂಡು ಉಳ್ವಿಗೆ ಬರ್ತಾರೆ. ಉಳ್ವಿಗೆ ಬಂದಾಗ ತಾನೇ ತನ್ನ ಕೈಯಾರೆ ಆಡಿಸಿದಂತಹ ತನ್ನ ಮಗ ಚನ್ನಬಸವಣ್ಣ ತಾನೇ ಹೆತ್ತು ಹೊತ್ತು 9 ತಿಂಗಳು ಹೆತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಿ ಈ ಶರಣ ಪರಂಪರೆ ಒಂದು ಮುತ್ತು ರತ್ನ ಹವಳ, ಎಲ್ಲಕ್ಕಿಂತ ವಜ್ರ ಒಡೆರ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ರತ್ನವನ್ನು ಅಕ್ಕನಾಗಮ್ಮನವರು ಕೊಟ್ಟಿರ್ತಾರೆ. ಮಹಾಜ್ಞಾನಿ, ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ, ಷಟಸ್ಥಲ ಜ್ಞಾನಿ ಚನ್ನಬಸವಣ್ಣ ಅವರಿಗೆ ಅವ್ರ ಲಿಂಗೈಕ್ಯ ಆದಾಗ ಬರೀ 24 ವರ್ಷ. ಎಷ್ಟು ವರ್ಷ ರೀ? ಬರೀ 24 ವರ್ಷ. 24 ವರ್ಷದಲ್ಲಿ ಅವರ ಜ್ಞಾನ ಎಷ್ಟಿತ್ತು ಅಂತಂದರೆ, ಎಲ್ಲ ಶರಣರು ಬರೆದಂಥ ವಚನಗಳನ್ನು ಇವು ಸರಿಯಾಗಿದ್ದಾವೋ ಇಲ್ಲವೋ ಅಂತ ಹೇಳಿ ಪರೀಕ್ಷೆ ಮಾಡಿ ಅವರು ಪಾಸ್ ಮಾಡಿದ ನಂತರವೇ ಅವು ವಚನಗಳನ್ನು ಅನಿಸ್ಕೊಳ್ತಿದ್ವು. ಷಟ್ಸ್ಥಲ ಆಕಾರವಧಿಯಲ್ಲಿ ಜೋಡಿಸ್ತಾ ಇದ್ರು. ಅಂದರೆ ಅವರ ಜ್ಞಾನದ ಮಟ್ಟ ಎಷ್ಟಿದ್ದಿತ್ತು. ಅಂಥ ಮಹಾಜ್ಞಾನಿ ಚನ್ನಬಸವಣ್ಣ ಅಂತಹ ಜ್ಞಾನಿ ಆಗೋದಕ್ಕೆ ಕಾರಣ, ಬಸವಣ್ಣ ಅಕ್ಕನಾಗಮ್ಮನವರ ಹೊಟ್ಟೆಯಲ್ಲಿ ಚನ್ನಬಸವಣ್ಣ ಇದ್ದಾಗ, ಚಿದ್ಗರ್ಭದಲ್ಲಿ ಚನ್ನಬಸವಣ್ಣ ಇದ್ದಾಗ ಗರ್ಭ ಸಂಸ್ಕಾರ ಅನ್ನುವಂತಹ ಒಂದು ಕ್ರಿಯೆಯನ್ನು ಮಾಡ್ತಾರೆ. ನೀವು ಭಾಳಷ್ಟು ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ, ನೀವು ಮಾಡಿಸ್ಕೊಂಡಿರ್ತೀರಿ. ಹೊಟ್ಟೆಯೊಳಗೆ ಕೂಸು 8 ತಿಂಗಳಿದ್ದಾಗ 7 ತಿಂಗಳಿದ್ದಾಗ ಗುರುಗಳ ಹತ್ರ ಹೋಗಿ ಹೊಟ್ಟೆಗೆ ಲಿಂಗ ಕಟ್ಟಿಸ್ಕೊಳ್ತಾರೆ. ಅದಕ್ಕೆ ಗರ್ಭಲಿಂಗ ಧಾರಣೆ ಅಂತ ಕರೀತಾರೆ. ಹೊಟ್ಟೆಯೊಳಗೆ ಮಗು ಇದ್ದಾಗಲೇ ಲಿಂಗ ಕಟ್ಟೋದು ಅಂತ ವಿಶಿಷ್ಟ ಪರಂಪರೆ ಅದ ನಿಮ್ಮಲ್ಲಿ. ಆ ಗರ್ಭಲಿಂಗ ಧಾರಣೆ ಮಾಡಿ ಗುರು ಮಂತ್ರ ಉಪದೇಶವನ್ನು ಮಾಡಿದ್ದ ಕಾರಣದಿಂದ ಬಸವಣ್ಣನವರು ಹುಟ್ಟುವಾಗಲೇ ಮಹಾಜ್ಞಾನಿಯಾಗಿ ಹುಟ್ಟಿಬಿಡ್ತಾರೆ. ಬಸವಣ್ಣ ಮಾಡಿದಂತಹ ಎಲ್ಲ ಕ್ರಾಂತಿಯಲ್ಲಿ ಬಸವಣ್ಣನ ಅಳಿಯ ಜೊತೆಯಾಗಿ ನಿಲ್ತಾರೆ, ಮಹಾಜ್ಞಾನಿ ಚನ್ನಬಸವಣ್ಣ. ಅಂತಹ ಚನ್ನಬಸವಣ್ಣ ಉಳಿಯೊಳಗಡೆ ಲಿಂಗೈಕ್ಯ ಆಗುವಾಗ ಅಕ್ಕನಾಗಮ್ಮ ಸುದ್ದಿ ಬರ್ತದೆ, ಚನ್ನಬಸವಣ್ಣನವರು ಲಿಂಗೈಕ್ಯ ಆದರು ಅಂತ ಹೇಳಿ. ಲಿಂಗೈಕ್ಯ ಆಗುವಂಥ ಸಂದರ್ಭವನ್ನು ಕೂಡ ಅವರ ಕಣ್ಣಿಂದ ನೋಡ್ಲಿಕ್ಕಾಗೋದಿಲ್ಲ. ಕೊನೆಯ ಸಾರ್ತಿ ಮುಖವನ್ನು ನೋಡ್ಲಿಕ್ಕಾಗೋದಿಲ್ಲ. ಚನ್ನಬಸವಣ್ಣವರು ಒಂದು ಗೈ ಒಳಗಡೆ ಕೂತ್ಕೊಂಡು ಎಲ್ಲ ಶರಣರ ಜೊತೆಗೆ ಸಶರೀರವಾಗಿ ವಿಜಯಂಗೈವರು ಅಂಥೇಳಿ ಬರ್ತದೆ ವಚನ ಒಳಗಡೆ. ಶರೀರವನ್ನು ಹಿಡ್ಕೊಂಡೆ ಮೇಲೆ ಹೋದರು ಅವರು ದೇಹ ಭೂಮಿಯಲ್ಲಿ ಉಳಿಲೇ ಇಲ್ಲ, ಹಂಗೆ ಮೇಲಕ್ಕೆ ಹೋಗ್ತಾರವರು. ಈ ವಿಷಯವನ್ನು ಕೇಳಿದಂತಹ ಅಕ್ಕನಾಗಮ್ಮನವರು ದಿಗ್ಭ್ರಮೆಗೊಳ್ತಾರೆ. ಬಸವಣ್ಣನವರ ಹುಟ್ಟನ್ನ, ಬಸವಣ್ಣನವರ ಬಾಲ್ಯವನ್ನ, ಬಸವಣ್ಣನವರ ಕ್ರಾಂತಿಯನ್ನ, ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗಿ ಗಡಿಪಾರಾಗಿ ಹೋದದ್ದನ್ನ, ಬಸವಣ್ಣನವರ ಲಿಂಗೈಕ್ಯ ಆಗಿದ್ದನ್ನು ನೋಡಿದಂತಹ ಅಕ್ಕನಾಗಮ್ಮ ಆದಷ್ಟು ನೊಂದಿರ್ತಾರೆ, ಬಹಳಷ್ಟು ನೊಂದಿರ್ತಾರೆ. ಈಗಾಗಲೇ ಮತ್ತೊಂದು ಹೃದಯ ವಿದ್ರಾವಕ ಘಟನೆ ನಡೀತದ. ಚನ್ನಬಸವಣ್ಣನವರ ಲಿಂಗೈಕ್ಯ ತಾನೇ 9 ತಿಂಗಳು ಹೆತ್ತು ಹೊತ್ತು ಬೆಳೆಸಿದಂಥ ಮಗ, ತಾನೇ ಹಾಲು ಕುಡಿಸಿ ಬೆಳೆಸಿದಂಥ ಮಗ
ಶರಣ ಪರಂಪರೆಗೆ ಒಂದು ಚಿಜ್ಯೋತಿಯಾಗಿದ್ದಂತಹ ಮಗ ವಚನಗಳನ್ನು ಬರೆಯುವುದರ ಮುಖಾಂತರ ಲಿಂಗವಂತ ಪರಂಪರೆ ಹಿಂಗೇ ಇರಬೇಕು ಅಂತ ಹೇಳಿದಂತಹ ಮಗ, ಎಲ್ಲರಿಗೂ ಮಾರ್ಗದರ್ಶಕ ಆಗಿರುವಂತಹ ಮಗ ಚನ್ನಬಸವಣ್ಣ ಅವರ ಕಣ್ಣು ಮುಂದೆ ಲಿಂಗೈಕ್ಯ ಆಗ್ತಾನೆ. ಹೇಗಾಗಿರ್ಬೇಡ ಅಕ್ಕನಾಗಮ್ಮನವರಿಗೆ. ಈ ಲಿಂಗಾಯತದ ಕ್ರಾಂತಿ, ಶರಣರ ಕ್ರಾಂತಿ ಅಕ್ಕನಾಗಮ್ಮನವರ ಕಣ್ಣು ಮುಂದೆನೆ ಹುಡ್ತು, ಅಕ್ಕನಾಗಮ್ಮನವರ ಕಣ್ಣು ಮುಂದೆನೆ ಬೆಳೀತು, ಅಕ್ಕನಾಗಮ್ಮನವರ ಕಣ್ಣು ಮುಂದೆನೆ ಅವನತಿ ಕೂಡ ಹೊಂದಿತು. ಇದನ್ನೆಲ್ಲ ನೋಡಿ ಅಕ್ಕನಾಗಮ್ಮನವರಿಗೆ ಮನಸ್ಸಿನಲ್ಲಿ ಹೇಗಾಗಿರ್ಬಾರ್ದು. ಮುಂದೆ ಅಕ್ಕನಾಗಮ್ಮನವರು ಅಲ್ಲಿಂದ ವಚನ ಕಟ್ಟುಗಳನ್ನು ಬೆಣ್ಣೆಗೆ ಹೊತ್ತು, ನೋಡ್ರಿ ಶರಣರಿಗೆ ವಚನ ಕಟ್ಟುಗಳು ಬೆಣ್ಣೆಗೆ ಹೊತ್ತಿರ್ತಾರಲ್ಲ, ಕೈಯಾಗ ಕಟ್ಗಾಡಿ ಹೋರಾಡ್ತಿರ್ತಾರಲ್ಲ, ಯಾವಾಗಲೂ ಭಾರ ಅಂತ ಅನಿಸ್ಲೇ ಇಲ್ಲ. ಅವು ಮನಸ್ಸಿನಲ್ಲಿ ದೃಢ ವಿಶ್ವಾಸ ಇತ್ತು. ಈ ವಚನಗಳನ್ನು ಹೇಗಾದರೂ ಮಾಡಿ ನಮ್ಮ ಪ್ರಾಣ ಹೋದರೂ ಸಹಿತ ಚಿಂತೆ ಇಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಇವುಗಳನ್ನು ತಲುಪಿಸಲೇಬೇಕು, ಇವುಗಳನ್ನು ಕೊಡಲೇಬೇಕು. ಜ್ಞಾನದ ಭಂಡಾರವೇ ಆಗಿರುವಂಥ ವಚನ ಸಾಹಿತ್ಯ ನಮ್ಮ ಮುಂದಿನ ಪೀಳಿಗೆ ಓದಬೇಕು. ವಚನಗಳು ಅವರಿಗೆ ದಾರಿ ದೀಪವಾಗಬೇಕು. ಅವರಲ್ಲಿ ಅಡಗಿರುವಂತಹ ಅಜ್ಞಾನದ ಕತ್ತಲೆಯನ್ನು ಕಳೆಯುವಂತಹ ಸುಜ್ಞಾನದ ಬೆಳಕಾಗಬೇಕು ಅಂಥೇಳಿ ಶರಣರು ತಮ್ಮ ಪ್ರಾಣವನ್ನು ಕೊಟ್ಟು, ತಮ್ಮ ರಕ್ತವನ್ನು ಹರಿಸಿ ವಚನ ಸಾಹಿತ್ಯವನ್ನು ನಮ್ಮ ಕೈಯಾಗ ಕೊಟ್ಟರು. ಇವತ್ತು ನಾವೆಷ್ಟು ಜನ ವಚನಗಳನ್ನು ಓದ್ತೇವೆ? ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಮುಂದೆ ಅಕ್ಕನಾಗಮ್ಮನವರು ಸಂಚಾರ ಮಾಡ್ತಾ ಮಾಡ್ತಾ, ವಚನಗಳನ್ನು ರಕ್ಷಣೆ ಮಾಡ್ತಾ ಮಾಡ್ತಾ, ವಚನಗಳ ಪ್ರಚಾರವನ್ನು ಮಾಡ್ತಾ ಮಾಡ್ತಾ ಶಿವಮೊಗ್ಗ ಜಿಲ್ಲೆಯ ಎಣ್ಣೆಹೊಳೆಗೆ ಹೋಗ್ತಾರೆ. ಎಲ್ಲರಿ ಎಣ್ಣೆಹೊಳೆ ಅನ್ನುವಂಥ ಒಂದು ಗ್ರಾಮ. ಅಲ್ಲಿಗೆ ಹೋಗಿ, ಎಣ್ಣೆಹೊಳೆ ಅಂದರೆ ಒಂದು ಹೊಳೆ ಅದ, ನದಿ ಅದ. ಅಲ್ಲಿಗೆ ಹೋಗಿ ಬಸವಣ್ಣನವರನ್ನ ನೆನೆಸ್ಕೊಳ್ತಾನೆ ಲಿಂಗೈಕ್ಯರಾಗ್ತಾರಲ್ಲ ಎಣ್ಣೆಹೊಳೆಯಲ್ಲಿ. ಅವ್ರ ಗದ್ಗೆ ಇನ್ನೂ ಅಲ್ಲೇ ಅದೇ. ಅಂತಹ ಅಕ್ಕನಾಗಮ್ಮನವರ ಜನ್ಮ ಜಯಂತಿ ಇವತ್ತು, ನಾಗರ ಪಂಚಮಿ ದಿವಸ. ನಿಮಗೆಲ್ಲ ಸುತ್ತಮುತ್ತ ಇರುವಂತಹ ದೇವರುಗಳಿಗೆ ಹೋಗಿ ಹಾಲು ಹಾಕೋದು ಗೊತ್ತು, ನಾಗಪ್ಪನಿಗೆ ಹಾಲು ಇರೋದು ಗೊತ್ತು. ನಮ್ಮದೇ ಪರಂಪರೆಯ ಅಕ್ಕನಾಗಮ್ಮನವರ ಜನ್ಮ ಜಯಂತಿ ನೆನಪಿರಲಿಕ್ಕಿಲ್ಲ ಬಂಧುಗಳೇ. ಇವತ್ತು ನಾನು ಹೇಳಿದ್ದೀನಿ, ಇನ್ನು ಯಾವತ್ತೂ ಅದನ್ನು ಮರಿಬಾರ್ದು. ನಾಗರ ಪಂಚಮಿ ಜೊತೆಗೆ ಅಕ್ಕನಾಗಮ್ಮನವರ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕು ನಾವು. ಯಾಕಂದರೆ ಅವರ ತ್ಯಾಗ ಅಂಥದ್ದಿದೆ. ಅಪ್ಪ ಬಸವಣ್ಣನವರು ಕಟ್ಟಿದಂತಹ ವಿಚಾರ ಸೌಧ, ಪ್ರಜಾಪ್ರಭುತ್ವದ ಸೌಧ, ವಿಚಾರ ಕ್ರಾಂತಿಯ ಸೌಧ, ಸಮಗ್ರ ಕ್ರಾಂತಿಯ ಸೌಧ ಆಗಿರುವಂತಹ ಅನುಭವ ಮಂಟಪವನ್ನ, ಕಣ್ಣಿನ ರೆಪ್ಪೆ ಕಣ್ಣನ್ನು ಹೇಗೆ ರಕ್ಷಣೆ ಮಾಡ್ತದೆಯೋ ಹಾಗೆ ಕಣ್ಣಿನ ರೆಪ್ಪೆಯಂತೆ ಅನುಭವ ಮಂಟಪವನ್ನು, ಆಗು ಹೋಗುವನ್ನು ನೋಡಿಕೊಂಡು ಅನುಭವ ಮಂಟಪವನ್ನು ರಕ್ಷಣೆ ಮಾಡುವಂಥವರು ಅಕ್ಕನಾಗಮ್ಮನವರು. ಅಷ್ಟೇ ಏಕೆ, ಪ್ರತಿನಿತ್ಯವೂ ಲಕ್ಷದ ಮೇಲೆ 96,000 ಜನರಿಗೆ, ಲಕ್ಷದ ಮೇಲೆ 96,000 ಜನ ಜಂಗಮರಿಗೆ ಪ್ರತಿನಿತ್ಯವೂ ತ್ರಿಕಾಲವಾಗಿ ಅಂಬಲಿಯನ್ನು ಆದಿ ಮಾಡಿಕೊಂಡು ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಕೆನೆ, ಮೊಷ್ಟಾನ್ನ ಭೋಜನವನ್ನು ನೀಡಿ ಲಿಂಗಾರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಉಣಿಸಿದಂತಹ ಮಹಾಮಣೆಯ ಆಗುಹೋಗಳನ್ನು ನೋಡಿಕೊಂಡು ಮಹಾಮಣೆಯ ರಕ್ಷಣೆಯನ್ನು ಮಾಡಿಕೊಂಡಂಥವರು, ಮಹಾಮಣೆಯನ್ನು ನೋಡಿಕೊಂಡಂಥವರು ಅಕ್ಕನಾಗಮ್ಮನವರು. ಅಷ್ಟೇ ಅಲ್ಲದೆ ಕಲ್ಯಾಣ ಕ್ರಾಂತಿಯಾದಾಗ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಎಡಗೈಯಲ್ಲಿ ಇಷ್ಟಲಿಂಗ, ಬಲಗೈಯಲ್ಲಿ ವೀರಖಡ್ಗ, ಬೆನ್ನ ಹಿಂದೆ ವಚನ ಸಾಹಿತ್ಯದ ವಚನ ಕಟ್ಟುಗಳನ್ನು ಹೊತ್ತುಕೊಂಡು ವಚನಗಳನ್ನು ತಮ್ಮ ಸೆರಗಿನಲ್ಲಿ ಕಟ್ಟಿಕೊಂಡ ರೀತಿಯಲ್ಲಿ ಕಟ್ಟಿಕೊಂಡು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ನಮಗೆ ಇವತ್ತು ವಚನಗಳ ಓದಲಿಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಂಥವರು ಅಕ್ಕನಾಗಮ್ಮನವರು. ಅಂತಹ ಅಕ್ಕನಾಗಮ್ಮನವರ ಜನ್ಮ ಜಯಂತಿ ಇವತ್ತು. ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಪ್ರತಿ ವರ್ಷ ನನ್ನೊಂದು ಕೋರಿಕೆ, ಶ್ರಾವಣದೊಳಗಡೆ ನೀವು ಪಂಚಮಿ ಹಬ್ಬ ಮಾಡ್ತೀರಿ, ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀರಿ, ಅನೇಕ ಅಮಾವಾಸ್ಯೆಗಳನ್ನು, ಹುಣ್ಣಿಮೆಗಳನ್ನು ಆಚರಿಸ್ತೀರಿ. ಎಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ದಿವಸ, ಹಬ್ಬಗಳಲ್ಲಿ ಈಗ ಬರುವಂತಹ
ನವರಾತ್ರಿಯನ್ನು ಆಚರಣೆ ಮಾಡುತ್ತೀರಿ. ಆವಾಗ ಕಲ್ಯಾಣ ಕ್ರಾಂತಿಯಾದಂತಹ ವಿಜಯ ದಿವಸ ದೀಪಾವಳಿ ಹಬ್ಬ ಬರ್ತದೆ, ಚನ್ನಬಸನವ್ರ ಜಯಂತಿ ಇರ್ತದೆ. ಅವಾಗ ನಾಗರ ಪಂಚಮಿಗೆ ಅಕ್ಕನಮ್ಮವ್ರ ಜಯಂತಿ ಇರ್ತದೆ. ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಿರಲ್ಲ, ಅವಾಗ ಬಸವಣ್ಣವ್ರ ಜಯಂತಿ ಇರ್ತದೆ. ಹಾಗಾಗಿ ಎಲ್ಲ ಶರಣರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು. ಅವರ ತ್ಯಾಗಕ್ಕೆ ನಾವು ಕೊಡುವಂಥ ಗೌರವ, ನಮ್ಮ ಗೌರವ ಸಮರ್ಪಣೆ ನಾವು ಮಾಡಲೇಬೇಕು. ಅದನ್ನು ಮರಿಬೇಡ್ರಿ. ಅಕ್ಕನಾಗಮ್ಮನವರ ತ್ಯಾಗ, ಬಲಿದಾನ, ಅವರ ಈ ಸಮಾಜಕ್ಕೆ ಅವರ ಕೊಡುಗೆಯನ್ನು ನೆನೆಸ್ಕೊಂಡು ಇವತ್ತು ಅವರ ಸ್ಮರಣಾರ್ಥವಾಗಿ ಅವರ ಚರಿತ್ರೆಯನ್ನು ನಾನು ನಿಮಗೆಲ್ಲ ಹೇಳಿದ್ದೇನೆ. ನನ್ನ ಬುದ್ಧಿಗೆ, ಮನಕ್ಕೆ, ಭಾವಕ್ಕೆ ನಿಲುಕದಷ್ಟು ಹೇಳಿದ್ದೇನೆ. ಶರಣರ ಬಗ್ಗೆ ಮಾತನಾಡಬೇಕಂತಂದರೆ ಅದಕ್ಕೆ ಶಬ್ದಗಳಲ್ಲಿ ಶರಣರನ್ನು ಬಂಧಿಸಲಿಕ್ಕಾಗೋದಿಲ್ಲ, ವರ್ಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಬ್ದಾತೀತರು, ಶಬ್ದಗಳಲ್ಲಿ ವರ್ಣಿಸಲಿಕ್ಕಾಗೋದಿಲ್ಲ ಅವರ ಮಹಿಮೆಯನ್ನು. ಹಾಗಾಗಿ ಅಕ್ಕನಾಗಮ್ಮನವರ ಕುರಿತು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಉಣಬಡಿಸಿದ್ದೇನೆ. ಅವರ ಸ್ಮರಣಾರ್ಥ ಅವ್ರನ್ನ ನೆನೆಸ್ಕೊಂಡು ಈ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರೂ ಎದ್ದು ನಿಂತ್ಕೊಳ್ರಿ, ಮಂಗಳವನ್ನು ಮಾಡೋಣ.